ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬಾ ಖುಷಿ ಆಯ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದ್ಕೆ. ಇಂಟ್ರೆಸ್ಟ್ಗೋಸ್ಕರ 2 ದಿನ ಮಾಡೋರ್ನ ನೋಡಿದೀವಿ, 3 ದಿನ ಏನಾದ್ರೂ ಒಂದ್ ಕೆಲಸ ಮಾಡೋರ್ನ ನೋಡಿದೀವಿ. ಆದ್ರೆ ವರ್ಷಾನುಗಟ್ಲೆಯಿಂದ ಇವತ್ತು 500ನೇ ದಿನಕ್ಕೆ ಕಾಲಿಟ್ಟು ಇಂಥ ಪವಿತ್ರವಾದ ದಿನ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಂತ ರಂಗಸ್ವಾಮಿ ಸರ್, ನಿಜವಾಗ್ಲೂ ಅವ್ರನ್ನ ನಾನು 2012ರಲ್ಲಿ ನೋಡಿದಾಗ್ಲೇನೆ ಬಹಳ ಇಂಟ್ರೆಸ್ಟ್ ಆಗಿತ್ತು. ಏನಪ್ಪ ಮನುಷ್ಯ ಇಷ್ಟೊಂದು ಒಂದು ಆಧ್ಯಾತ್ಮಕ್ಕೆ ಜನಗಳಿಗೆ ಏನಾದ್ರೂ ಒಂದು ಒಳ್ಳೇದನ್ನ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಈ ತರ ಒಂದು ಆಸಕ್ತಿ ಇದೆಯಲ್ಲ ಇವ್ರಿಗೆ ಅಂತ ಹೇಳಿ ಅಂದ್ಕೋತಾ ಇದ್ದೆ. ಇವತ್ತು ಅಲ್ಲಿಂದ ಶುರುವಾದಂತ ನಮ್ಮ ಸ್ನೇಹ ಇಲ್ಲಿವರೆಗೆ ಬಂದು ತಲುಪಿದೆ. 2 ನಿಮಿಷದಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊತೀನಿ. ನನ್ನ ಹೆಸರು ಗುರುಲಿಂಗಯ್ಯ KP ಅಂತ ಹೇಳಿ. ನನ್ನ ವಿದ್ಯಾಭ್ಯಾಸ MBA ಮುಗಿಸಿ ಹಲವಾರು ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಲ್ಲಿ ಹೊರಗಡೆ ಎಲ್ಲ ಕೆಲಸ ಮಾಡಿ ವಾಪಸ್ ಬಂದು ನನ್ನ ತಾಯ್ನಾಡಲ್ಲೇ ನಾನು ನೆಲೆಸ ಅಂತ ಟೈಮಲ್ಲಿ ನನಗನ್ಸಿದ್ದೇನಪ್ಪ ಅಂತಂದ್ರೆ, ಪ್ರಾಮಾಣಿಕವಾಗಿ ದಿನದಿಂದ ದಿನಕ್ಕೆ ಭೂಮಿ ತನ್ನ ಶಕ್ತಿನ ಕಳ್ಕೊತಾ ಇದೆ, ಜನರು ತಮ್ಮ ಶಕ್ತಿನ ಕಳ್ಕೊತಾ ಇದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವನಿಗೆ ಏನ್ ಸಿಗ್ಬೇಕೋ ಅದು ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೋದು, ನನ್ನಿಂದ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಕ್ ಸಾಧ್ಯನಾ? ಏನಾದ್ರೂ ನನಗೊಂದು ಪವರ್ಫುಲ್ ವಿಚಾರ ಬೇಕಲ್ಲ, ಜನಗಳ ಹತ್ರಕ್ಕೆ ನಾನು ತಲುಪಬೇಕು, ಜನಗಳಿಗೆ ಇದರಿಂದ ಏನಾದ್ರು ಒಂದು ಮನವರಿಕೆ ಮಾಡಿಸ್ಬೇಕು ಅಂತಂದಾಗ ನನಗೆ ಕಂಡಂತಹ ಕ್ಷೇತ್ರವೇ ಆಹಾರ, ಫುಡ್ ಬಗ್ಗೆ ನನಗೆ ಆ ಒಂದು ಗಮನ ಹರ್ಸಕ್ ಸ್ಟಾರ್ಟ್ ಆಯ್ತು. ಅವಾಗ 2010ರಲ್ಲಿ ನಾನು ಯಾವಾಗ ಹೊರಗಡೆಯಿಂದ ಇಲ್ಲಿಗೆ ಬಂದು ಇಂಡಿಯಾದಲ್ಲಿ ಮತ್ತೆ ಇಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡೋದ್ನೋ, ಒಂದು 2 ವರ್ಷ ಪೂರ್ತಿ ರಿಸರ್ಚ್ ಮಾಡಿ 2012ಕ್ಕೆ ಒಂದು ವಿಚಾರನ ತಗೊಂಡು ಹೋದೆ. ನಾನೀಗ ನಿಮ್ ಮುಂದೆ ಅದನ್ನ ಪ್ರಸ್ತುತಿ ಪಡಿಸ್ತೀನಿ. ಎಲ್ಲರೂ ಈ ವಿಚಾರನ ಕೇಳ್ತಾ ಹೋಗಿ ತಮ್ಮಲ್ಲಿ ಏನಾದ್ರೂ ಡೌಟ್ಸ್ ಅಥವಾ ತಮ್ಮಲ್ಲಿ ಏನಾದ್ರೂ ಕ್ವಶನ್ಸ್ ಇದ್ರೆ ಈ ಕಾರ್ಯಕ್ರಮ ಮುಗಿದ ನಂತರ 100% ಒಂದು 5 ನಿಮಿಷ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನು ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅದರ ಮುಖಾಂತರ ನಾವು ಹೋಗೋಣ. 1 ನಿಮಿಷ. ಎಲ್ಲ ಕೂಡ ಒಂದು ಕೋಟ್ಸ್ ನಾವು ನೋಡಿರ್ತೀವಿ. ಏನಪ್ಪಾ ಅಂದ್ರೆ, ಹೆಲ್ತ್ ಈಸ್ ವೆಲ್ತ್ ಅಂತ ನಾವೆಲ್ಲ ಕಡೆ ಕೇಳಿದೀವಿ. ಹೆಲ್ತ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ, ಹೆಲ್ತ್ ಇದ್ರೆ ನನಗೆ ಪಾಸಿಟಿವ್ ಥಿಂಕ್. ಅದು 100ಕ್ಕೂ 100 ಸತ್ಯ. ಈ ಜಗತ್ತಲ್ಲಿ ಏನೇನು ಅದ್ಭುತಗಳು ಸೃಷ್ಟಿಯಾಗಿದಾವೋ ಆ ಅದ್ಭುತಗಳು ಸೃಷ್ಟಿಯಾಗಿದ್ ಎಲ್ಲಿಂದ ಅಂತ ನಾವು ನೋಡ್ತಾ ಹೋದ್ರೆ, ಒಂದು ಗುಡ್ ಹೆಲ್ತ್ ಪೀಕಲ್ ಇದ್ದಾಗ ಮಾತ್ರ. ಒಬ್ಬ ಕವಿಯಿಂದ ಸುಂದರವಾದಂತಹ ಕವನಗಳು ಮೂಡಿದವೆ ಅಂದ್ರೆ ಆ ವ್ಯಕ್ತಿ ಹತ್ರ ಆರೋಗ್ಯ ಇದ್ದಾಗ ಮಾತ್ರ. ಒಬ್ಬ ವಿಜ್ಞಾನಿಯಿಂದ ಒಂದು ಸೂಪರ್ ಇನ್ವೆನ್ಷನ್ ಆಚೆಗೆ ಬಂದಿದೆ ಅಂದ್ರೆ ಅದು ಆರೋಗ್ಯ ಇದ್ದಾಗ ಮಾತ್ರ. ಒಬ್ಬ ಜ್ಞಾನಿಯಿಂದ ಒಂದು ಸೂಪರ್ ಆಗಿರ್ತಕ್ಕಂಥ ಎನರ್ಜಿ ನನಗೆ ಸಿಗ್ತಾ ಇದೆ, ಒಂದು ಮೆಡಿಟೇಷನ್ ಸಿಗ್ತಿದೆ ಅಂದ್ರೆ ಅವರಲ್ಲಿ ಆರೋಗ್ಯ ಇದ್ರೆ ಮಾತ್ರ. ಆರೋಗ್ಯ ಇಲ್ಲದ ವ್ಯಕ್ತಿಯಿಂದ ಏನನ್ನು ಪ್ರೊಡ್ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವನು ಅದ್ರಲ್ಲಿ ಕಳೆದೋಗ್ತಾನೆ. ನಾನು ಹಿಂಗ್ ವೀಕ್ ಆಗಿದ್ದೀನಿ ಒಬ್ಬ ನಟನೆ ತಗೊಳ್ಳಿ, ಒಬ್ಬ ಬಹಳ ಅದ್ಭುತ ನಟನೆಕಾರ ಇದಾನೆ, ಯಾಕೆಂದ್ರೆ ಬಿಕಾಸ್ ಆಫ್ ದ ಹೆಲ್ತ್ ಅವನ ಪೀಕಿಗೆ ಹೋಗಿರ್ತಾನೆ. ಇದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಕೋಟ್ನ ಎಲ್ಲಾ ಕಡೆ ನಾವು ಕೇಳಿದೀವಿ. ಆದ್ರೆ ಈ ಆರೋಗ್ಯ ಈಸಿಯಾಗಿ ನಮಗ್ ಸಿಗಬೇಕು ಅಂದ್ರೆ ಏನು, ನಮಗ್ ಸಿಗಬೇಕು ಅಂದ್ರೆ ಸಾಧ್ಯ ಹೇಗೆ ಅಂದ್ರೆ, ಇಲ್ಲೊಂದು ಕೋಟ್ ಇದೆ, ಇದನ್ನ ತಾವು ತುಂಬಾ ಕೇಳಿರ್ತೀರ. ಏನಂತಂದ್ರೆ, ಎಲ್ಲಿವರೆಗೆ ನೀವು ತಿನ್ನೋ ಆಹಾರ ಮೆಡಿಸನ್ ಆಗಲ್ವೋ, ನೀವು ತಿಂತಕ್ಕಂತ ಆಹಾರ ಅಂದ್ರೆ ಏನ್ ಸರ್, ನಾವು ಡೈಲಿ ಕನ್ಸ್ಯೂಮ್ ಮಾಡ್ತೀವಲ್ಲ, ನಾನು ಉಪ್ಮಾ ತಿಂತೀನಿ, ನಾನು ಇಡ್ಲಿ ತಿಂತೀನಿ, ನಾನು ದೋಸೆ ತಿಂತೀನಿ ಸರ್, ನಾನು ಸಾಂಬಾರ್ ತಿಂತೀನಿ, ಈ ಫುಡ್ ತಿಂತೀವಿ. ಎಸ್, ಅದು ಎಲ್ಲಿವರೆಗೂ ಮೆಡಿಸನ್ ರೂಪದಲ್ಲಿ ನೀನ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಲ್ವೋ ಅಲ್ಲಿವರೆಗೂ ಈ ಕಾಯಿಲೆಯಿಂದ ನಿನಗಾಗಲ್ಲ. ಇಲ್ಲ, ನೀನ್ ಮೆಡಿಸನ್ ಫುಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಆಲ್ರೆಡಿ ಮಾಡ್ಕೊಂಡಾಗಿದೆ ಈ ಜಗತ್ತು. ಯಾಕೆ ಅಂತಂದ್ರೆ, ನಿಮಗೆ ತಿಳುವಳಿಕೆ ಇದೆಯೋ ಇಲ್ವೋ, ನಾನೊಂದು ವಿಚಾರ ಇಲ್ಲಿ ನಿಮಗೆ ತಿಳಿಪಡಿಸ್ತೀನಿ. ಇಂಡಿಯಾದಲ್ಲಿ ಪ್ರೆಸೆಂಟ್ ಯಾವ್ದಾದ್ರು ಒಂದು ಸೂಪರ್ ಡೂಪರ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ಗಿಂತ, ಆಟೋಮೊಬೈಲ್ ಇಂಡಸ್ಟ್ರಿಗಿಂತ, ಅಥವಾ ಈ ಎಲ್ಲಾ ರಂಗಗಳಿಗಿಂತ ಸೂಪರ್ ಡೂಪರ್ ಬೆಳೆದಿದೆ ಅಂದ್ರೆ ಅದು ಒಂದು ಮೆಡಿಕಲ್ ಇಂಡಸ್ಟ್ರಿ. ಆ ಮೆಡಿಸನ್ ಇಂಡಸ್ಟ್ರಿ ಯಾಕೆ ಬೆಳೀತು, ಯಾಕೆ ಅಷ್ಟು ಪ್ರಮಾಣದಲ್ಲಿ ಬೆಳೀತಿದೆ? ಇದು ಒಳ್ಳೇದಾ? ಖಂಡಿತ ಅಲ್ಲ ಸ್ನೇಹಿತರೆ. ಒಂದಷ್ಟು ದಿನದಿಂದ ನಾವು ಕೇಳ್ತಾ ಇದ್ವಿ ಹಾರ್ಟ್ ಅಟ್ಯಾಕ್ ಯಾರಿಗೂ ಆಗುತ್ತೆ ಅಂತ. 8 ವರ್ಷದ ಮಕ್ಕಳಿಗೆ, 18 ವರ್ಷದ ಮಕ್ಳುಗಳಿಗೆ, 10 ವರ್ಷದ ಮಕ್ಳಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸಕ್ ಹೋದಾಗ ಮಕ್ಳುಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ ಇದು ಯಾ ಸೌಭಾಗ್ಯ? ಹಾಗಾದ್ರೆ ನೀವು ಈ ಫುಡ್ಡನ್ನ
ಮೆಡಿಸನ್ ಮಾಡ್ಕೊಳಕ್ ಸಾಧ್ಯತೆ ಇದೆಯಾ? ಬನ್ನಿ ಅದ್ರ ಬಗ್ಗೆನೆ ನಾನು ನನ್ನ ಈ ಒಂದು ಥಿಯರಿನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಖಂಡಿತ ಸಾಧ್ಯ. ನೀವು ನಿಮ್ಮ ಆಹಾರವನ್ನ ನೀವೇನ್ ತಿಂತಿದ್ದೀರೋ ಅದನ್ನ ಮೆಡಿಸನ್ ಮಾಡಕ್ ಸಾಧ್ಯ ಈ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ. ಈಗ ಆಟೋಮೆಟಿಕಲಿ ನಿಮ್ ತಲೆನಲ್ಲಿ ಕ್ವಶನ್ಗಳು ಸ್ಟಾರ್ಟ್ ಆಗ್ತವೆ. ಸರ್, ಇದು ತುಂಬಾ ಸ್ಟ್ರಾಂಗ್ ಕ್ಲೈಮ್ ಆಯ್ತಲ್ಲ, ಒಂದು ಆಯಿಲ್ ಇಂದ ನಾವು ನಮ್ಮ ಫುಡ್ನ ಮೆಡಿಸನ್ ಮಾಡ್ಬೋದಾ? ಬನ್ನಿ ನೋಡಿ, ನೀವೇನ್ ತಿಂತಿರೋ ನಿಮ್ ದೇಹಕ್ಕೆ ಅದೇ ಹೋಗುತ್ತೆ. ನಿಮ್ ದೇಹಕ್ಕೆ ಏನ್ ಹೋಗುತ್ತೋ ನಿಮ್ ದೇಹ ಅದನ್ನೇ ತೋರಿಸುತ್ತೆ. ಉಪ್ಪು ತಿಂದ್ರೆ ನೀರ್ ಕುಡಿತೀರಾ, ಖಾರ ತಿಂದ್ರೆ ಖಾರ ಆಯ್ತು ಅಂತಂತೀರ. ಸೊ ಏನಾಗುತ್ತೋ ದೇಹ ಅದನ್ನ ತೋರಿಸುತ್ತೆ. ಅದಕ್ಕೋಸ್ಕರ ನಾವು ಸಾತ್ವಿಕ ಆಹಾರ ತಿನ್ಬೇಕು, ತುಂಬಾ ನಾವು ಆರಾಮದಾಯಕವಾಗಿರಕ್ಕೆ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಅದೇ ತರ ತುಂಬಾ ಜನಕ್ಕೆ ಗೊತ್ತಿಲ್ಲ, ಸರ್ ನಾನು ತುಂಬಾ ಹೆಲ್ತಿಯಾಗಿ ಬಹಳ ದಿನ ಬದುಕಬೇಕು, ಅದು ಗಟ್ಟುಮುಟ್ಟಾಗಿ ಬದುಕಬೇಕು, ರೋಗ ರುಜಿನಗಳಿಲ್ದಲೆ ಬದುಕ್ಬೇಕು. ಬದುಕದ್ ಹೆಂಗೆಂಗೋ ಬದುಕಿದ್ರೆ ಕೊರ್ಕೊಂಡು ನರಕಂಡು ನಾನು 10 ವರ್ಷ ಬದುಕಿದೀನಿ ಅಂತಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಬಹಳ ಚೆನ್ನಾಗಿ ಬಹಳ ಖುಷಿಯಾಗಿ ನನ್ನ ಕೆಲಸ ನಾನ್ ಮಾಡ್ತಾ ಪರಮಾತ್ಮನ್ ಧ್ಯಾನ ಮಾಡ್ತಾ ನಾನು ಇಷ್ಟು ದಿನ ಬದುಕಬೇಕು. ಹಾಗಾದ್ರೆ ಸರ್, ನನ್ನ ಆರೋಗ್ಯವಂತ ದೇಹಕ್ಕೂ ಜೀವನಕ್ಕೂ ಆಹಾರಕ್ಕೂ ಸಂಬಂಧ ಇದೆಯಾ? 1000ಕ್ಕೆ 1000 ಪಟ್ಟು ಸಂಬಂಧ ಇದೆ. ಯಾಕೆ? ನಿಮಗೀಗ ನಾನು ಒಂದು ವಿಚಾರವನ್ನ ತಿಳಿಪಡಿಸ್ತೀನಿ. ಏನು ನೋಡಿ, ಮನುಷ್ಯನ ದೇಹದಲ್ಲಿ ವರ್ಷದಿಂದ ವರ್ಷಕ್ಕೆ ಅವನ ಜೀನ್ಸ್ಗಳು ಏನ್ ಹೇಳ್ತೀವಿ ಅದು ಮಾರ್ಪಾಡು ಅಂತ ಬರ್ತಾ ಇದೆ. ಎಲ್ಲರಿಗೂ ಗೊತ್ತು, ನಮ್ಮ ತಾತ 100 kg ಎತ್ತುತ್ತಿದ್ರು, ನಮ್ಮ ತಂದೆ 50 kg ಎತ್ತುತ್ತಿದ್ರು. ನಾವು 25 kg ಅಕ್ಕಿ ಚೀಲನ ಎತ್ತಕ್ಕೆ ಕಷ್ಟ ಪಡ್ತಾ ಇದೀವಿ. 25 kg ಎತ್ತೋ ಗಂಡು ಮಕ್ಕಳುಗಳು ಈಗ ಕಡಿಮೆ. ಅದೇ ಮುಂದಕ್ಕೆ ಹೋದ್ರೆ ಮಕ್ಕಳುಗಳು 5-10 kg ಎತ್ತಕ್ಕೂ ಕಷ್ಟಪಡ್ತಾರೆ. ಇದರ ಅರ್ಥ ನಿಮ್ಮ ವಂಶ ಬೆಳೀತಾ ಇದೆ, ಗುಡ್, ನಿಮ್ಮನೆ ಆಸ್ತಿ ಬೆಳೀತಾ ಇದೆ, ನಿಮ್ಮನೆಯಲ್ಲಿ ಸೂಪರ್ ಡೂಪರ್ ಎಲ್ಲ ಕಾರ್ಗಳು ಬರ್ತಾ ಇದೆ, ಟಿವಿ AC ಬರ್ತಾ ಇದೆ. ಆದ್ರೆ ನಿಮ್ಮ ವಂಶದಲ್ಲಿ ಶಕ್ತಿನೇ ಇಲ್ವಲ್ಲ. ನಿಮ್ಮ ಜೀನ್ಸ್ ನಿಮ್ಮ ತಾತನಿಂದ ನೋಡಿದ್ರೆ ಕೆಳಮುಖವಾಗಿ ಬೀಳ್ತಾ ಇದೆ. ಯಾಕೆ ಅಂತಂದ್ರೆ ಆಹಾರ ನಮ್ಮ ದೇಹದ ಮೇಲೆ ಮಾಡಿರ್ತಕ್ಕಂಥ ಪ್ರಭಾವಗಳು ಅಷ್ಟು ಜೋರಾಗಿದೆ. ಗುರು ಸರ್, ಇದನ್ನ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ, ಇನ್ನೊಂದು ಸ್ವಲ್ಪ. ಇದೊಂದು ಪಾಯಿಂಟ್ನ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನನ್ನ ಮುಂದಿನ ವಿಚಾರಗಳು ನಿಮಗೆ ಬಹಳ ಸರಳವಾಗಿ ಅರ್ಥ ಆಗುತ್ತೆ, ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ. ಆಹಾರ ಏನಕ್ಕೆ ಈ ತರ ಆಯ್ತು ಅಂತಂದ್ರೆ ಸ್ನೇಹಿತರೆ, ಈ ಎವಲ್ಯೂಷನ್ ಥಿಯರಿ ನೋಡಿದ್ರೆ ನನ್ನ ಜೀವನದ ಅತ್ಯಂತ ಶ್ರೇಷ್ಠ ಬುಕ್ ಅಂತ ನಾನು ಪರಿಗಣಿಸಿರೋದು ಡಾರ್ವಿನ್ ಬರೆದಂತ ದ ವೋಯಾಜ್ ಆಫ್ ಬಿಗಲೆ ಅಂತ. ನಾನು ತುಂಬಾ ಇಷ್ಟಪಟ್ಟೆ ಓದ್ದೆ. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಪ್ರಾಣಿ ವಿಕಾಸ ಹೇಗಾಯ್ತು ಅಂತ ಅವನು ಸೈಂಟಿಫಿಕ್ ಆಗಿ ವಾದಿಸ್ತಾನೆ. ಈಸ್ ಎ ಕ್ರಿಶ್ಚಿಯನ್, ಅವನನ್ನ ಫಾದರ್ ಮಾಡಬೇಕು ಅಂತಿರ್ತಾರೆ. ಅಂತಹ ಒಂದು ರಿಜಿಡ್ ಇದ್ದಂತಹ ಕಮ್ಯುನಿಟಿ ಅಲ್ಲಿ ಅವನು ಆ ಕಮ್ಯುನಿಟಿ ವಿರುದ್ಧವಾಗಿ ಬರೆಯಕ್ ಆಗದೇ ಇರೋಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಪ್ರಪಂಚಕ್ಕೆ ಹೇಳ್ತಾನೆ, ಈ ಪ್ರಾಣಿಗಳು ಹೆಂಗೆ ವಿಕಾಸ ಆದು. ಈ ಪ್ರಾಣಿಗಳ ವಿಕಾಸಕ್ಕೂ ಆಹಾರಕ್ಕೂ ತುಂಬಾ ಸಂಬಂಧ ಇತ್ತು. ಈ ಸಂಬಂಧನ ಅವನು ಕಲ್ಪಿಸಿ ಹೇಳ್ಬೇಕಾದ್ರೆ ಲಕ್ಷಾಂತರ ವರ್ಷದಲ್ಲಿ ಈ ಮನುಷ್ಯನ ಸೃಷ್ಟಿಗೂ ಆಹಾರಕ್ಕೂ ಸಂಬಂಧ ಇತ್ತು. ಆದ್ರೆ ಕಳೆದ 40 ವರ್ಷದಲ್ಲಿ ಮನುಷ್ಯನ ಲಾಭಕ್ಕೆ, ಮನುಷ್ಯನ ಆಸೆಗೆ ಲಕ್ಷಾಂತರ ವರ್ಷದಿಂದ ಬಂದಿದ್ದಂತ ಆಹಾರನ ಮಾರ್ಪಾಡು ಮಾಡ್ತಾರೆ. ತಳಿ ಸಂವರ್ಧನೆ ಅಂತ ಕರಿತೀವಿ, ಬೀಜಗಳನ್ನ ಮಾರ್ಪಾಡು ಮಾಡೋದು ಅಂತ ಕರಿತೀವಿ. ಲಕ್ಷಾಂತರ ವರ್ಷದಿಂದ ಬಂದಂತಹ ಆಹಾರನ ಈ 40 ವರ್ಷದಲ್ಲಿ ಬದಲಾಯಿಸ್ಬಿಡ್ತಾನೆ ಈ ಮನುಷ್ಯ. ನೀವು ತಿಂತಿರೋ ಕಡ್ಲೆಕಾಯಿ ಅನ್ಸುತ್ತೆ. ಎಷ್ಟೋ ಜನ ಹಿರಿಯರು ಮಾತಾಡ್ತಾರೆ, ಆ ಹಿಂದಿನ ಕಾಲದಲ್ಲಿ ಬರ್ತಿದ್ದ ಪರಿಮಳ ಬರ್ತಿಲ್ವಲ್ಲ, ಆ ಹಿಂದಿನ ಕಾಲದಲ್ಲಿ ಬರ್ತಿದ್ದಂತಹ ಟೇಸ್ಟ್ ಬರ್ತಿಲ್ವಲ್ಲ, ಆ ಹಿಂದಿನ ಕಾಲದಲ್ಲಿ ಸಿಕ್ತಿದ್ದಂತ ಅರೋಮಾ ಸಿಕ್ತಿಲ್ವಲ್ಲ. ವೈ? ಬಿಕಾಸ್ ಫುಲ್ ಮಾರ್ಪಾಡಾಗೋಯ್ತು, ಫುಲ್ ಕನ್ವರ್ಟ್ ಮಾಡೋಗೋಯ್ತು. ನೋಡಿ, ಈ ಸಸ್ಯಗಳು ಮನುಷ್ಯನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಮನುಷ್ಯನ ಜೀನ್ಸ್ ನ ಮಾಡಿಫೈಡ್ ಮಾಡಕ್ಕೆ, ಇಲ್ಲಿ ಯಾರಾದ್ರೂ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಇದ್ರೆ ಅವರನ್ನ ಕೇಳಿ ನೋಡಿ, ಅನಿಮಲ್ ಜೀನ್ಸ್ ಅನಿಮಲ್ ಮೇಲೆ ಎಫೆಕ್ಟ್ ಮಾಡಲ್ಲ. ಮಾಂಸಾಹಾರನ ಪತ್ರಿಜಿಯವರು ಬೇಡ, ಮಾಂಸಾಹಾರದಿಂದ ಆಚೆಗೆ ಬನ್ನಿ ಅಂತ ಕರೀತಾರೆ. ಯಾಕೆ ಹೇಳ್ತಾರೆ? ಅದರಿಂದ ನಮಗೆ ಏನು ಎಫೆಕ್ಟ್ ಇಲ್ಲ, ಲಾಸ್ ಜಾಸ್ತಿ ಇರುತ್ತೆ. ಎಫೆಕ್ಟ್ ಅಂತೂ ಖಂಡಿತ ಇರಲ್ಲ. ಹಂಗೇನಾದ್ರು ಎಫೆಕ್ಟ್ ಇದ್ದಿದ್ರೆ ಇವತ್ತು ಶ್ರೀಮಂತರುಗಳೆಲ್ಲ ಹುಲಿನ ತಿಂತಿದ್ರು. ಯಾಕೆ? ಹುಲಿ ತಿಂದು ನಾನು ಹುಲಿ ಆಗ್ತೀನಿ ಅಂದಿದ್ರೆ ಡೆಫಿನೆಟ್ಲಿ ಹುಲಿ ತಿಂತಾ ಇದ್ರು. ಇವತ್ತು ನಮ್ಮ ಸಕಲೇಶ್ಪುರದಲ್ಲಿ ಆನೆಗಳ ಗಲಾಟೆ ಜಾಸ್ತಿ ಇದೆ. ಆನೆ ತಿಂದು ಆನೆಯಷ್ಟು ಶಕ್ತಿ ಬರಂಗಿದ್ರೆ ಎಲ್ಲರಿಗೂ ತಿನ್ನಿಸ್ಬಿಡೋರು ಆನೆನ. ನೋ,
ಹಾಗಾದ್ರೆ ಮನುಷ್ಯನ ಮೇಲೆ ಪ್ರಭಾವ ಬೀಳೋದ್ರೆ ಸಸ್ಯಗಳು ಮಾತ್ರ ಬೀರುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ಡ್. ಸಸ್ಯದಲ್ಲಿ ಯಾವ ಸಸ್ಯ, ಇದನ್ನ ಆಯುರ್ವೇದ ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ. ಏನಂತ ಹೇಳಿದೆ ಆಯುರ್ವೇದ ಅಂತಂದ್ರೆ, ನೋಡಿ, ಟೊಮೊಟೊ ಮತ್ತು ಹುಣಸೆ ಹಣ್ಣನ್ನ 2 ಎಕ್ಸಾಂಪಲ್ ತಗೊಳ್ಳೋಣ. ಆಯುರ್ವೇದದಲ್ಲಿ ಎಲ್ಲೂ ಕೂಡ ಟೊಮೊಟೊ ಹಣ್ಣನ್ನ ತುಂಬಾ ಶ್ರೇಷ್ಠ ಅಂತ ಅವ್ರು ಹೇಳಲ್ಲ, ಬಟ್ ಹುಣಸೆ ಹಣ್ಣನ್ನ ಶ್ರೇಷ್ಠ ಅಂತ ಹೇಳ್ತಾರೆ. ಹಲವಾರು ಔಷಧಿಗಳು ಅದರ ಮೇಲೆ ರೂಪಿತವಾಗ್ತವೆ. ಹುಣಸೆ ಹಣ್ಣಿನ ಬಗ್ಗೆ ಹಲವಾರು ಸಂಹಿತೆಗಳಲ್ಲಿ ಇದೆ. ಈಗ ಅದನ್ನು ಹೇಳಕ್ಕಾಗಲ್ಲ, ಸಮಯ ತುಂಬಾ ಕಮ್ಮಿ. ಯಾಕೆ ಸರ್ ಈ ತರ? ಟೊಮೊಟೊ ಹಣ್ಣು ಕೇವಲ 3 ತಿಂಗಳು ಬದುಕ್ತಕ್ಕಂಥ ಸಸ್ಯ. ಟೊಮೊಟೊಗೆ ಚಳಿ ತಡೆಯಕ್ಕಾಗಲ್ಲ, ಮಳೆ ತಡೆಯಕ್ಕಾಗಲ್ಲ, ಬಿಸಿಲನ್ನು ತಡೆಯುವಂತ ಶಕ್ತಿ ಖಂಡಿತ ಇಲ್ಲ. ಯಾರಾದ್ರೂ ಒಬ್ರು ಹೋಗಿ ಒಂದು ಟೊಮೊಟೊ ಗಿಡನ ಈಸಿಯಾಗಿ ಕಿಟ್ಕೊಂಡು ಎತ್ತು ಬಿಡ್ಬೋದು. ಆದ್ರೆ ಹುಣಸೆ ಮರ ಆಗ 5 ವರ್ಷ ತಗೊಳುತ್ತೆ, ಆದ್ಮೇಲೆ 10 ವರ್ಷ ಮಳೆ ಇಲ್ಲ ಅಂದ್ರೂ ಬದುಕುತ್ತೆ. ಎಂತ ಬಿರುಗಾಳಿ ಬೇಕಾದ್ರೂ ತಡೆಯುತ್ತೆ, ಎಂತ ಸಿಡಿಲನ್ನ ಬೇಕಾದ್ರೂ ತಡೆಯುತ್ತೆ. ಒಂದು ಸಲ ಹುಣಸೆ ಮರ ಬದುಕಕ್ ಸ್ಟಾರ್ಟ್ ಆದ್ರೆ 1000 ವರ್ಷ ಬೇಕಾದ್ರೂ ಬದುಕುತ್ತೆ. ಹುಣಸೆ ಮರನ ನೀವ್ ಯಾವ್ದಾದ್ರು ಮಿಷಿನ್ ಇಂದ ಕಟ್ ಮಾಡಬಹುದು, ಬಿಟ್ರೆ ಕೈಯಿಂದ ನಾವು ಅಳ್ಳಾಡ್ಸಕ್ಕೂ ಆಗಲ್ಲ. ಅಂದ್ರೆ ಹುಣಸೆ ಮರದ ಈ ಗಟ್ಟಿತನ ಹುಣಸೆ ಬೀಜದ ಅಂದ್ರೆ ಹುಣಸೆ ಹಣ್ಣಿನ ಜೀನ್ಸ್ ಅಲ್ಲಿ ಇರುತ್ತಾ? 200% ಇರುತ್ತೆ. ಅದು ತಿನ್ನೋದ್ರಿಂದ ನನ್ನ ದೇಹದ ಮೇಲೆ ಪ್ರಭಾವ ಬೀರುತ್ತಾ? 1000 ಪಟ್ಟು ಬೀರುತ್ತೆ. ಆದ ಕಾರಣ ಆಯುರ್ವೇದ ಆ ಸತ್ಯನ ನಮಗೆ ಹೇಳ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಕ್ಕಂಥದ್ದೇನು? ಶಾರ್ಟ್ ಕಟ್. ಟೊಮೊಟೊ ಈಸಿ, ಇದು ಈಸಿ, ಇದು ಈಸಿ, ಇದು ಈಸಿ. ಅಂದ್ರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯಕ್ಕೂ ನೀವು ತಿಂತಕ್ಕಂತಹ ಈ ಒಂದು ವಿಚಾರಕ್ಕೂ ಸಂಬಂಧ ಇರುತ್ತೆ. ಸೊ ಹಾಗಾಗಿ ನೀವು ತಿಂತಕ್ಕಂತಹ ಆಹಾರನ ಮೆಡಿಸನ್ ತೆಂಗು ಯಾಕೆ ಮಾಡುತ್ತೆ ಅಂತಂದ್ರೆ, ಬನ್ನಿ, ನಿಮ್ಮಲ್ಲಿ ಪ್ರಶ್ನೆ ಬರುತ್ತೆ, ಸರ್ ಕೊಕೊನಟ್ ಆಯಿಲ್ ಯಾಕೆ, ಗ್ರೌಂಡ್ ನಟ್ ಯಾಕಿಲ್ಲ, ಸಾಸಿವೆ ಎಣ್ಣೆ ಯಾಕಿಲ್ಲ, ಸೂರ್ಯಕಾಂತಿ ಯಾಕಿಲ್ಲ? ನೋಡಿ ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಸ್ವಲ್ಪ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಂದು ಮಸ್ಟರ್ಡ್ ಆಯಿಲ್. ಅದರ ಲೈಫ್ ಎಷ್ಟಿದೆ? ಸೈಕಲ್ 3 ಮಂತ್ಸ್ ಇದೆ. ಅದರ ರೂಟ್ ಸೈಜ್ ಕೇವಲ ಒಂದು ಅರ್ಧ ಅಡಿಗೆ ಹೋಗುತ್ತಷ್ಟೇ. ಸನ್ಫ್ಲವರ್ 4 ತಿಂಗಳು, ಸೂರ್ಯಕಾಂತ್ ಗ್ರೌಂಡ್ ನಟ್ 5 ರಿಂದ 6 ತಿಂಗಳು. ಆದರೆ ಒಂದು ತೆಂಗಿನ ಮರ 100 ವರ್ಷದಿಂದ 500 ವರ್ಷ ಬದುಕುತ್ತೆ. 850 ವರ್ಷ ಬದುಕಿರೋ ತೆಂಗಿನ ಮರನು ಕೂಡ ನಮ್ಮ ಕಣ್ಣಿಗೆ ಕಾಣುತ್ತೆ. ಇವ್ಯಾವು ಕೂಡ ಬಿಸಿಲು ತಡೆಯೋ ಶಕ್ತಿ ಆಗ್ಲಿ, ಮಳೆ ತಡೆಯೋ ಶಕ್ತಿ ಆಗ್ಲಿ, ಅಥವಾ ಆ ಒಂದು ಸ್ಟ್ರೆಂತ್ ಅದರಲ್ಲಿ ಇರಲ್ಲ. ಆದ್ರೆ ತೆಂಗಿನ ಮರ ಸ್ನೇಹಿತರೆ, ಮಳೆ ಇಲ್ಲ ಅಂದ್ರೂ ಇರುತ್ತೆ, ಬಿಸಿಲಿಲ್ಲ ಅಂದ್ರೂ ಅದೊಂದು ಕಷ್ಟ ಸಹಿಷ್ಣು ಗಿಡ. ತನ್ನ ರೂಟನ್ನ ಸುಮಾರು 10 ಅಡಿ ಆಳದವರೆಗೆ, ಅಂದರೆ ಇವತ್ತು ಕೃಷಿ ಮಾಡ್ತಾ 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 ಮೇಲುಗಡೆಯ 6 ಇಂಚು ಭೂಮಿನ ಮನುಷ್ಯ ಹಾಳು ಮಾಡಾಕಿದ್ದಾನೆ. ಭೂಮಿಯ ಅತ್ಯಂತ ಪೋಷಕಾಂಶ ಭರಿತ ಖನಿಜಗಳಿರೋದು ಭೂಮಿಯ ಕೆಳದಲ್ಲಿ. ಅಷ್ಟು ಭಾಗದಿಂದ ಪೋಷಕಾಂಶಗಳನ್ನ ತೆಗೆದು ತನ್ನ ಕಾಯಲ್ಲಿ ಶೇಖರಿಸಿಡುವಂತ ಶಕ್ತಿ 6 ಅಡಿ 10 ಅಡಿಗೆಲ್ಲ ನಾವು ಬೇಸಾಯ ಮಾಡಕ್ಕೂ ಆಗಲ್ಲ, ಕಲ್ಟಿವೇಶನ್ ಮಾಡಕ್ಕಾಗಲ್ಲ. ಬಟ್ ಅಲ್ಲಿಂದ ಸೂಕ್ಷ್ಮ ಪೋಷಕಾಂಶಗಳನ್ನ ತೆಗೆಯೋ ಶಕ್ತಿ ದೇವರು ಈ ತೆಂಗಿನ ಮರಕ್ಕೆ ಕೊಡ್ತಾನೆ. ಜೊತೆಗೆ ಸ್ನೇಹಿತರೆ, ಇದು ಅದ್ಭುತ ಯಾಕೆ? ಇದು ಯಾಕೆ ಅಂತಂದ್ರೆ ತುಂಬಾ ದಿನ ಬದುಕುತ್ತೆ, ತುಂಬಾ ಶಕ್ತಿನ ಶೇಖರಿಸಿಡುತ್ತೆ. ನಾವು ಪಿರಮಿಡ್ ಅಂತ ಮಾತಾಡ್ತೀವಿ. ಏನದು ಪಿರಮಿಡ್? ಅಂದ್ರೆ ಶಕ್ತಿಯ ಮೂಲ. ಈ ಒಂದು ಆಂಗಲ್ ಅಲ್ಲಿ ನೀವು ತೆಂಗಿನ ಗರಿ ನೋಡಿ, ಎಲ್ಲದೂ ಕೂಡ ಪಿರಮಿಡ್ ಶೇಪ್ ಅಲ್ಲೇ ಇರುತ್ತೆ. ಅಂದ್ರೆ ಪ್ರತಿ ದಿನನೂ ಕೂಡ ಶಕ್ತಿನ ತಂದಾಗಿಸ್ಕೊಳುತ್ತೆ. ಸರ್, ಇದೆಲ್ಲ ಥಿಯರಿ ಆಯ್ತು ಸರ್, ಇದೆಲ್ಲ ಥಿಯರಿ ಆಯ್ತು. ಪ್ರಾಕ್ಟಿಕಲಿ ನಮಗೇನಾದ್ರು ಹೇಳಿ ಅಂತ ನೀವೇನಾರು ಅಂದ್ಕೊಂಡ್ರೆ ಬನ್ನಿ, ಪ್ರಾಕ್ಟಿಕಲಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ದೀರ್ಘಾಯುಷಿಗಳು ಬದುಕಿರ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ದಟ್ ಈಸ್ ಕೇರಳ. ಯಾಕೆ? ಅಲ್ಲಿ ತಿನ್ನೋದು ಕೊಕೊನಟ್. ನೀವು ಕೇಳ್ಬೋದು, ಮತ್ತೆ ಯಾಕೆ ಗುಜರಾತ್ ಯಾಕಿಲ್ಲ? ಯಾಕೆ ಅಂತಂದ್ರೆ ಅವರ ಆಹಾರ ಶೈಲಿಲಿ ತೆಂಗು ಇಲ್ಲ. ಇದನ್ನ ಇನ್ನೊಂದು ರೀತಿ ನಾನು ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ನೋಡಿ, ಇದೊಂದು ವಿಡಿಯೋ, 1 ಸೆಕೆಂಡ್ ನೋಡಿ. These hermit crabs are the largest living terrestrial arthropods. Including their legs, male coconut crabs can reach nearly 3 feet in length and 8 pounds in weight. Female coconut crabs are smaller but still impressive, reaching about half the size of males. ಸ್ನೇಹಿತರೆ, ಈ ಏಡಿನ ತಾವು ನೋಡಿದ್ರಲ್ಲ, ಇದು ನಮ್ಮ ಒಳನಾಡಿನಲ್ಲಿ ಕೇವಲ ಒಂದು 30 ರಿಂದ 40 ಗ್ರಾಮ್ ಇರುತ್ತೆ. ಒಂದು 3 ಮಂತ್ಸ್ ಬದುಕುತ್ತಷ್ಟೇ, ಮಳೆಗಾಲದಲ್ಲಿ ಬರುತ್ತೆ. ಸಮುದ್ರದ ಏಡಿಗಳು 1 ರಿಂದ 2 kg ಬದುಕ್ತವೆ, 2 ವರ್ಷ ಲೈಫ್ ಇದೆ. ಈ ಸ್ಪೆಸಿಫಿಕ್ ಏಡಿ ತಾವೇನ್ ನೋಡಿದ್ರೆ, ಇದು ಮನುಷ್ಯನ ಕೈನ ಬೇಕಾದ್ರೆ ಕಟ್ ಮಾಡುತ್ತೆ. ಯಾಕೆಂದ್ರೆ 30 ರಿಂದ 40 kg ತೂಕ ಬರುತ್ತೆ.
ಒಂದು 40 ವರ್ಷದವರೆಗೂ ಬದುಕ್ತವೆ ಏಡಿಗಳು. ವಿಜ್ಞಾನಿಗಳು ತುಂಬಾ ಆಶ್ಚರ್ಯ ಪಡ್ತಾರೆ. ಅಲ್ಲ, ಎಲ್ಲಾ ಏಡಿಗಳು ಇಷ್ಟು ಜಲ್ದಿ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್, ಒಂದು ಘಟ್ಟದ ಮೇಲಿನ ಏಡಿಗಳು, ಸಮುದ್ರದ ಏಡಿಗಳು, ಇದೊಂದು ಏಡಿ ಯಾಕಿಷ್ಟು ಹೆಲ್ದಿ ಆಗಿದೆ, ಇಷ್ಟೊಂದು ಸ್ಟ್ರಾಂಗ್ ಆಗಿದೆ? ವಿಜ್ಞಾನಿಗಳು ಅದಿಷ್ಟೇ. ಇದಕ್ಕೆ ಇನ್ಪುಟ್ ಏನು ಹೋಗ್ತಿದೆ ಅಂತ ಯೋಚನೆ ಮಾಡಿದಾಗ ಇದು ತೆಂಗಿನಕಾಯಿನ ತಿಂತಾ ಇತ್ತು. ತಾವೆಲ್ಲರೂ ತಮ್ಮ ಮೊಬೈಲಲ್ಲಿ, ತಮ್ಮ ಹತ್ರ ಮೊಬೈಲ್ ಇದೆ, ಗೂಗಲ್ ಇದೆ, ಈ ಕಾರ್ಯಕ್ರಮ ಮುಗಿದ ನಂತರ ಅದರ ಬಗ್ಗೆ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ. ಈ ಏಡಿಯ ಹೆಸರನ್ನ ಕೊಕೊನಟ್ ಕ್ರ್ಯಾಬ್, ಅಂದ್ರೆ ತೆಂಗಿನಕಾಯಿಯ ಏಡಿ. ಅಂದ್ರೆ ದೇವರು ಕೊಟ್ಟಂತ ಆಯಸ್ಸನ್ನ ಆಹಾರ ಬದಲಾಯಿಸಿ ಜಾಸ್ತಿ ಮಾಡ್ಕೊಂಡಿರೋ ಭೂಮಿ ಮೇಲಿನ ಪ್ರಾಣಿ ಅದು. ಯಾಕೆಂದ್ರೆ ಒಂದಾನೊಂದು ಕಾಲದಲ್ಲಿ ಅದು ಕೂಡ 2 ವರ್ಷ ಬದುಕ್ತಾ ಇದ್ದಿದ್ ಪ್ರಾಣಿ. ಆದ್ರೆ ತನ್ನ ಆಹಾರದಲ್ಲಿ ಒಂದು ಬದಲಾವಣೆ ಮಾಡ್ಕೊಳುತ್ತೆ, ಒಂದು ತೆಂಗಿನಕಾಯಿನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಗೂಗಲ್ ಅಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಯಾಕೆಂದ್ರೆ ನನಗೆ ಕೊಟ್ಟಿರೋ ಈ 30 to 45 ಮಿನಿಟ್ಸ್ ಅಲ್ಲಿ ತುಂಬಾ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅಥವಾ ಮುಂದಿನ ದಿನಗಳಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡೋಣ. ಇಷ್ಟನ್ನ ತಾವು ತಿಳ್ಕೊತಾ ಹೋಗಿ ಅದರ ಬಗ್ಗೆ ತಾವು ರಿಸರ್ಚ್ ಮಾಡಬಹುದು. ಅಂದ್ರೆ ನಾನು ಥಿಯರಿ ಹೇಳ್ತಾ ಇದ್ದೀನಿ, ಜೊತೆಗೆ ಸೈಂಟಿಫಿಕ್ ಆಗಿ ನಿಮಗೆ ಇದನ್ನ ಅನಾಲಿಸಿಸ್ ಆಗಿ ಅರ್ಥ ಮಾಡ್ಸಕ್ಕೆ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಇವತ್ತು ಇಡೀ ನಾವೆಲ್ಲಿ ನೋಡಿದ್ರು ಕೂಡ ತುಂಬಾ ಪಾಯ್ಸನಸ್ ಸೊಸೈಟಿನ ನಾವು ಕಾಣ್ತೀವಿ. ಸೊ ಈ ಪಾಯ್ಸನಸ್ ಸೊಸೈಟಿ ಅವಾಯ್ಡ್ ಮಾಡಕ್ಕಾಗತ್ತಾ? ನೋ ಚಾನ್ಸ್, ಅವಾಯ್ಡ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅನ್ಕಲ್ಚರ್ಡ್ ಅನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಮ್ಮನ್ನ. ಪಾಯ್ಸನ್ ಎಲ್ಲಿಲ್ಲ, ಎಲ್ಲ ಕಡೆ ಬಂದೋಗೋಯ್ತು. ನೀವು ನನಗೆ ನಗು ಬರುತ್ತೆ, ಈ ಬರ್ಡೇನಲ್ಲಿ ಕೇಕ್ನ ಮಾಡ್ತಿರ್ತಾರೆ. ಒಂದೇ ನಿಮಿಷ, ದಯವಿಟ್ಟು ಸ್ಕ್ರೀನ್ ಮೇಲೆ ಬರಿಬೇಡಿ. ಓಕೆ, ಈ ಬರ್ಡೇಗಳಲ್ಲಿ ಕೇಕ್ ಕಟ್ ಮಾಡ್ತಾರೆ. 100 ವರ್ಷ ಬದುಕಪ್ಪ ಅಂತ ಆಶೀರ್ವಾದ ಮಾಡಿ ನೀವೇನ್ ತಿನ್ನಿಸ್ತಾ ಇದ್ದೀರಾ? ಪಾಯ್ಸನ್ ತಿನ್ನಿಸ್ಬಿಟ್ಟು 100 ವರ್ಷ ಬದುಕುವಂತೆ. ನನಗೆ ನಗು ಬರ್ತಿರತ್ತೆ. ಯಾಕೆ? ಆ ಕೇಕ್ ಆಗಿರೋದು ಪ್ಯೂರ್ ಪಾಯ್ಸನ್ ಇಂದ. ಅದಕ್ಕೆ ಹಾಕಿರೋ ಕಲ್ಲರ್ ಪಾಯ್ಸನ್, ಅದಕ್ಕೆ ಹಾಕಿರೋ ಸಕ್ಕರೆ ಪಾಯ್ಸನ್, ಅದಕ್ಕೆ ಹಾಕಿರೋ ಮೈದಾ ಪಾಯ್ಸನ್, ಅದಕ್ಕೆ ಹಾಕಿರೋ ಡಾಲ್ಡಾ ಪಾಯ್ಸನ್, 5 ಪಂಚ ಮಹಾ ವಿಷಗಳಿಂದ ತಯಾರಾಗಿರ್ತಕ್ಕಂಥ ಅತಿ ಮಧುರವಾದ ವಿಷ ಕೇಕು. ಅದನ್ನ ತಿಂದ್ಬಿಟ್ಟು 100 ವರ್ಷ ಬದುಕು ಅಂದ್ರೆ ನನಗೆ ತುಂಬಾ ಫನ್ ಅನ್ನಿಸ್ತಾ ಇರುತ್ತೆ. ಇದನ್ನ ತಿಂದು ಮಕ್ಳಿಗೆ ಆಶೀರ್ವಾದ ಏನು ಅದನ್ನ ನೀವು ಅವಾಯ್ಡ್ ಮಾಡಕ್ ಹೋಗಿ, ಇವ್ರ ಯಾರು ಕಾಡಿಂದ ಬಂದಿರೋ ಮನುಷ್ಯರು, ಇವ್ರೇನ್ ಸರಿನೇ ಇಲ್ಲ, ಇವ್ರು ಹೇಳೋದು ನಾವು ಕೇಕ್ ಸೆಲೆಬ್ರೇಟ್ ಮಾಡಬಾರ್ದ ಅಂದ್ರೆ ವಿ ಹ್ಯಾವ್ ಇನ್ ದ ಪಾಯ್ಸನಸ್ ಲೈಫ್. ಸ್ನೇಹಿತರೆ, ಎಷ್ಟೋ ಕಡೆ ತಾವು ಗಮನಿಸಿರ್ಬೋದು, ಈ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾರೆ. ಅಲ್ಯೂಮಿನಿಯಂ ಪಾತ್ರೆ ಒನ್ ಆಫ್ ದ ಬ್ರಿಲಿಯಂಟ್ ಬ್ರಿಟಿಷ್ ಅಧಿಕಾರಿ ಜೈಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ದದು. ಏನಕ್ಕೆ ಅಂತಂದ್ರೆ, ಹಿಂದೆ ಕ್ರಾಂತಿಕಾರಿಗಳನ್ನ ಹ್ಯಾಂಗ್ ಮಾಡ್ತಾ ಇದ್ರು. ಸಂಗೊಳ್ಳಿ ರಾಯಣ್ಣ ಇವ್ರನ್ನೆಲ್ಲ ಓಪನ್ಲಿ ಹ್ಯಾಂಗ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅದನ್ನ ನೋಡಿದ ಜನ ಅಗ್ರೆಷನ್ ಆಗ್ತಾರೆ. ಅವ್ರು ಏನ್ ಅಂದ್ಕೊಂಡ್ರು, ಭಯ ಪಡ್ತಾರೆ ಅಂತ. ಜನ ಭಯ ಪಡ್ಲಿಲ್ಲ, ಸಾಯಕ್ ಇನ್ನೂ ರೆಡಿ ಆಗ್ತಾ ಇದ್ರು. ಅದಕ್ಕೆ ಇವ್ರು ಏನ್ ಪ್ಲಾನ್ ಮಾಡಿದ್ರು, ಜೈಲಲ್ಲೇ ಕ್ರಾಂತಿಕಾರಿಗಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಒಂದು ಸ್ಲೋ ಪಾಯ್ಸನ್ ನ ಪ್ರಿಪೇರ್ ಮಾಡೋಣ. ಆ ಸ್ಲೋ ಪಾಯ್ಸನ್ ಹೆಸರೇ ಅಲ್ಯೂಮಿನಿಯಂ. ನೀವು ಯಾವ ಪಾತ್ರೆಯಲ್ಲಿ ಅಡಿಗೆ ಮಾಡ್ತೀರೋ ಅಲ್ಯೂಮಿನಿಯಂ ಸಿಲಿಕೇಟ್ ರಿಲೀಸ್ ಆಗುತ್ತೆ. ಉಪ್ಪು, ಹುಳಿ, ಖಾರ ಅದಕ್ಕೆ ತಗಲಿದ್ರೆ ಸಾಕು. ಆ ಅಲ್ಯೂಮಿನಿಯಂ ಸಿಲಿಕೇಟ್ ನ ನೀವು ತಿಂತಾ ಬಂದ್ರೆ ಎಂತ ಗಟ್ಟಿ ವ್ಯಕ್ತಿನೂ ವೀಕ್ ಆಗ್ತಾ ಬರ್ತಾನೆ. ಅಂತ ಪಾತ್ರೆನ ಇವತ್ತು ನಮ್ಮನೇಲೂ ಇಟ್ಕೊಂಡಿದೀವಿ, ಎಲ್ಲ ಹೋಟೆಲ್ಗಳಲ್ಲಿ ಇಟ್ಕೊಂಡಿದೀವಿ. ನಾವು ಹೋಟೆಲ್ಗೆ ಹೋಗಿ ಕೇಳಕ್ಕಾಗುತ್ತಾ, ಅಪ್ಪ ನೀನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡಿಗೆ ಮಾಡಿದೀಯಾ, ಸ್ಟೀಲ್ ಪಾತ್ರೆಯಲ್ಲಿ? ಅವನ್ ಬೈತಾನವನು, ನೀನ್ ಬೇಕಾದ್ರೆ ತಿನ್ನಪ್ಪ, ಇಲ್ಲಾಂದ್ರೆ ತಿನ್ಬೇಡ. ಸೊ ಹಾಗಾಗಿ ಪಾಯ್ಸನ್ ಎಂತೂ ಇದೆ, ನಾವ್ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು? ನಮಗಿರೋದು ಒಂದೇ, ಏನದು? ದಟ್ ಈಸ್ ಸಿಂಪಲ್. ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು. ಸರ್, ಈ ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡೋದು ಹೆಂಗೆ ಅಂದ್ರೆ, ವರ್ಜಿನ್ ಕೊಕೊನಟ್ ಆಯಿಲ್ ಒಂದೇ ನೋಡ್ರಪ್ಪ ಈ ಭೂಮಿ ಮೇಲೆ ನನ್ನ ಪ್ರಕಾರ ಸ್ಟ್ರಾಂಗ್ ಇಮ್ಯುನಿಟಿ ಬಿಲ್ಡ್ ಮಾಡ. ಯಾಕೆಂದ್ರೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ, ನಿಮ್ಮ ಸಲೈವ ನಮ್ಮ ಜೊಲ್ಲಿನಲ್ಲಿ ಬೆರೆತು ನನ್ನ ದೇಹದಲ್ಲಿ ಏನಿದೆ, ನಾವ್ ಹೆಂಗೆ ಅಂತಂದ್ರೆ, ನೀವೇನೇ ತಿಂದ್ರೂ ಕೂಡ ಆಹಾರ ಡೈಜೆಷನ್ ಆಗಕ್ಕೆ ನಮ್ಮ ಕರಳಿಗೆ ಹೋಗ್ಬೇಕು. ನಮ್ಮ ಕರಳಿಗೆ ಹೋಗಿ ಇಟ್ಸ್ ವಿಲ್ ಟೇಕ್ ಸಮ್ ಟೈಮ್, ಒಂದು ಪ್ರೋಸೆಸ್. ಲಿವರ್ ಅದಕ್ಕೆ ಬೇಕಾದಂತಹ ಎನ್ಸೈಮ್ಸ್ಗಳನ್ನ, ಅಂದ್ರೆ ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಇಟ್ಸ್ ಅ ವೇ ಟು ಡೈಜೆಷನ್.
ಬಟ್ ವರ್ಜಿನ್ ಕೋಕೋನಟ್ ಆಯಿಲ್ಗೆ ಅದು ಅವಶ್ಯಕತೆ ಇಲ್ಲ. ನಿಮ್ಮ ಜೊಲ್ಲಿನ ಜೊತೆ ಬೆರೆತು 10 ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸ್ಪ್ರೆಡ್ ಅಂದ್ರೆ ತಾಯಿ ಹಾಲಿನ ನಂತರ ಯಾವುದಾದ್ರೂ ಈ ಭೂಮಿ ಮೇಲೆ ನಮ್ಮ ಬಾಯಲ್ಲಿರುವ ಸಲೈವದಲ್ಲಿ ಅರಗುವ ಶಕ್ತಿ ಇದ್ರೆ ಅದು ವರ್ಜಿನ್ ಕೋಕೋನಟ್ ಆಯಿಲ್ಗೆ ಮಾತ್ರ ಸಾಧ್ಯ. ಅಂದ್ರೆ ಇನ್ಸ್ಟಂಟ್ಲಿ ಯು ಕ್ಯಾನ್ ಗೆಟ್ ದ ಎನರ್ಜಿ, ಯು ಕ್ಯಾನ್ ಬೂಸ್ಟ್. ಈ ಒಂದು ಇದು ನಾನು ಹೇಳೋದಲ್ಲ, ನೀವು ಬಳಸಿದಾಗ ಅದರ ಬಗ್ಗೆ ಅದ್ಭುತವಾದ ಮಾಹಿತಿ ಗೊತ್ತಾಗುತ್ತೆ. ಅಂತ ಅದ್ಭುತ ಈ ವರ್ಜಿನ್ ಕೋಕೋನಟ್ ಆಯಿಲ್. ಜನಗಳಲ್ಲಿ ಈಗಲೇ ಕನ್ಫ್ಯೂಷನ್ ಸ್ಟಾರ್ಟ್. ಏನ್ ಸರ್ ಇದು ವರ್ಜಿನ್? ಈ ವರ್ಜಿನ್ಗೂ ಈ ಬೇರೆ ಎಣ್ಣೆಗೂ ಡಿಫರೆನ್ಸ್ ಹೇಳಿ. ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಈ ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಈ ವರ್ಜಿನ್ ಇನ್ ದ ಮೀನ್ಸ್ ವಿರೂಪಗೊಳ್ಳದ. ಸರ್, ಈ ಕೊಬ್ಬರಿ ಎಣ್ಣೆ ನಾವು ಗಾಣದಲ್ಲಿ ತರ್ತೀವಿ, ದಟ್ ಈಸ್ ನಾಟ್ ಎ ವರ್ಜಿನ್. ಅದನ್ನ ವರ್ಜಿನ್ ಅನ್ನೋ ಪದ ಸೇರಿಸಿ ಮಾಡಬಾರ್ದು. ಯಾಕೆ ನೋಡಿ, ನಾವು ಹೆಸರು ಕಾಳು ತಿಂತೀವಿ, ಆದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲಿ ಜೀವ ಬರುತ್ತೆ ಅಂತ ಕರಿತೀವಿ. ಅಂದ್ರೆ ಆತ್ಮ, ಜೀವ ಬಂದಂತ ಆಹಾರ ನಮ್ ಜೀವಕ್ಕೆ ತುಂಬಾ ಒಳ್ಳೇದು ಅಂತ. ಅಂದ್ರೆ ವೈಟಮಿನ್ಸ್ ಅಂತ ಕರಿತೀವಿ. ಜೀವಸತ್ವಗಳನ್ನ ಇಂಗ್ಲಿಷ್ ಅಲ್ಲಿ ವೈಟಮಿನ್ಸ್ ಅಂತೀರಿ. ವೈಟಮಿನ್ಸ್ ಬೇಕು ಅಂತಂದ್ರೆ ಜೀವಸತ್ವ, ಅದು ಮೊಳಕೆ ಹೆಸರು ಕಾಳು ಒಳ್ಳೇದೇ, ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು. ಅದೇ ತರ ಒಣ ಕೊಬ್ಬರಿಯಿಂದ ತೆಗೆಯೋ ಎಣ್ಣೆಗೂ ಹಸಿ ತೆಂಗಿನಕಾಯಿಂದ ತೆಗೆಯೋ ಎಣ್ಣೆಗೂ ವ್ಯತ್ಯಾಸ ಇರುತ್ತೆ. ಹಸಿ ತೆಂಗಿನಕಾಯಿ ಎಣ್ಣೆ ತೆಗೆಯೋದು ತುಂಬಾ ಕಷ್ಟ, ತುಂಬಾ ಮಿಷಿನ್ಗಳು ಬೇಕು, ತುಂಬಾ ಲೆಬರೋಷಿಯಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನ ವರ್ಜಿನ್ ಆಯಿಲ್ ಅಂತಾರೆ, ವಿರೂಪಗೊಳಿಸಲ್ಲ. ಕೊಬ್ಬರಿ ಎಣ್ಣೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕೊಬ್ಬರಿ ಎಣ್ಣೆ ತೆಗಿಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರ್ ಆಡ್ ಮಾಡ್ತಾರೆ ಗಾಣಗಳಲ್ಲಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾರೆ ಹಂಟ್ ಬರ್ಲಿ ಅಂತ. ಯಾಕೆಂದ್ರೆ ತುಂಬಾ ಆಯಿಲ್ ಆಚೆ ಬರ್ಬೇಕು ಅಂದ್ರೆ ಗ್ರಿಪ್ ಬೇಕು ಅದಕ್ಕೆ, ಅಂದ್ರೆ ವಿರೂಪ ಆಗುತ್ತೆ ಅದು. ಆದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಏನನ್ನೂ ಆಡ್ ಮಾಡದೆ ಮಾಮೂಲಿ ಕೊಬ್ಬರಿ ಎಣ್ಣೆಗಳು ತಿಂಗಳು 2 ತಿಂಗಳಿಟ್ರೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ತವೆ. ಆದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ನೀವು 10 ವರ್ಷ ಇಟ್ಟರು ಕೂಡ ಒಂದೇ ಒಂದು ಬ್ಯಾಡ್ ಸ್ಮೆಲ್ ಬರಲ್ಲ. ಅಂದ್ರೆ ಒಂದು ತೆಂಗಿನ ಸೊಸಿಯನ್ನ ನಡಬೇಕು ಅಂದ್ರೆ ಕೊಬ್ಬರಿ ಹಾಕಿದ್ರೆ ಬರಲ್ಲ, ಒಂದು ತೆಂಗಿನಕಾಯಿ ಹಾಕಿದ್ರೆ ಬರುತ್ತೆ. ಸೊ ಅಂತ ತೆಂಗಿನಕಾಯಿಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಕರಿತೀವಿ. ಅದು ತೆಂಗಿನಕಾಯಿ ಅಂತಂದ್ರೆ ನೀವು ದೇವಸ್ಥಾನದ ಮುಂದೆ ಮಾರೋ ತೆಂಗಿನಕಾಯಿಗಳು ಅದಲ್ಲ. ವಿ ನೀಡ್ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿಯನ್ನ ತಯಾರಿಸಬಹುದೋ ಅಂತ ತೆಂಗಿನ ಸೊಸಿ, ಅಂತ ಕಾಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಆಯಿಲ್. ಇದನ್ನೇ ನಾವ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ, ನೆನ್ಪಿಟ್ಕೊಂಡಿರಿ. ಯಾಕೆ ವರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲರೂ ಯಾಕೆ ಮಾಡಕ್ಕಾಗಲ್ಲ, ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಮುಂದೆ ಕೊಡ್ತಾ ಹೋಗ್ತೀನಿ. ಸೊ ವೆರಿ ಗುಡ್ ಸರ್. ಈ ಆಯಿಲ್ ಬಗ್ಗೆ ಯಾಕೆ ಇಷ್ಟು ನಿಮ್ಮ ಫೋಕಸ್? ಬನ್ನಿ, ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಯಾಕೆ ಈ ಆಯಿಲ್ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ? ಸ್ನೇಹಿತರೆ, ಈ ಇಂಪಾರ್ಟೆಂಟ್ ಪಾಯಿಂಟ್ ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ, ನೆನ್ಪಿಟ್ಕೊಳ್ಳಿ. ಸೊ ನಾವು ತಿಂತಕ್ಕಂತಹ ಫುಡ್ ಅಲ್ಲಿ ನಾವೊಂದು ಪಿರಮಿಡ್ಗೆ ಕಂಪೇರ್ ಮಾಡೋಣ. ಇಲ್ಲೆಲ್ಲ ಪಿರಮಿಡ್ ಲವರ್ಸ್ ಇದೀರಿ. ಒಂದು ಪಿರಮಿಡ್ ಎಲ್ಲಾ ಕಡೆ ಇರುತ್ತೆ, ನಮ್ಮ ಲೈಫಲ್ಲೂ ಇರುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಇರುತ್ತೆ, ಎಲ್ಲಾ ಭಾಗದಲ್ಲೂ ಇರುತ್ತೆ. ಪಿರಮಿಡ್ ಇಟ್ಸ್ ಪ್ರೂವನ್. ದಟ್ಸ್ ವೈ ಅದರದ್ದು ಮೆಡಿಟೇಷನ್ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಪ್ರಾತಿನಿಧ್ಯ ಕೊಡ್ತಾರೆ. ಈ ನಿಮ್ಮ ಆಹಾರದಲ್ಲಿ ಒಂದು ಪಿರಮಿಡ್ ಇದೆ ಸ್ನೇಹಿತರೆ, ಈ ತರ ಒಂದು ಪಿರಮಿಡ್. ಆ ಪಿರಮಿಡ್ ನ ಕೆಳಭಾಗ ಇದೆಯಲ್ಲ, ತುಂಬಾ ದೊಡ್ಡ ಭಾಗ, ಅದು ಕಾರ್ಬೋಹೈಡ್ರೇಟ್ಸ್ ಇಂದ ಕೂಡಿದೆ. ಗೋಧಿ, ರಾಗಿ, ಅಕ್ಕಿ, ಸಕ್ಕರೆ ಇದರಿಂದ ಕೂಡಿರುತ್ತದೆ. ತುಂಬಾ 60-70% ನಾವು ಆಹಾರವನ್ನ ಕಾರ್ಬೋಹೈಡ್ರೇಟ್ಸ್ ಇಂದ ತಿಂತೀವಿ. ಪಿರಮಿಡ್ ನ ಮಧ್ಯ ಭಾಗ ಪ್ರೋಟೀನ್ಗಳಿಂದ ಕೂಡಿರುತ್ತೆ. ದವಸ ಧಾನ್ಯಗಳು, ಮಾಂಸಾಹಾರಿಗಳಾಗಿದ್ರೆ ಮೀನು ಮೊಟ್ಟೆಗಳನ್ನ ತಿಂತಾರೆ. ಪಿರಮಿಡ್ ನ ಮೇಲ್ಗಡೆ ಭಾಗ ಕೇವಲ 5% ಹಣ್ಣು ತರಕಾರಿಗಳಿಂದ ಕೂಡಿರುತ್ತೆ. ಸ್ನೇಹಿತರೆ, ಈಗ ಪಿರಮಿಡ್ ಕಂಪ್ಲೀಟ್ ಆಯ್ತಾ? ನೆವರ್ ಕಂಪ್ಲೀಟೆಡ್. ನೀವು ಎಂತ ಸಾವಯವ ಅಕ್ಕಿನ ಹಂಗೆ ತಿನ್ನಕ್ಕಾಗುತ್ತಾ? ನೋಡಿ ನೋಡ್ತೀನಿ, ಆಗಲ್ಲ. ಏನ್ ಮಾಡ್ಬೇಕು? ಅಕ್ಕಿನ ಬೇಯಿಸ್ಬೇಕು. ಬೇಯಿಸ್ಕೊಂಡ್ ತಿನ್ಬಿಡ್ತೀರಾ? ನೋ. ಮತ್ತೇನ್ ಮಾಡ್ಬೇಕು? ಬೇಯಿಸಿದ್ಮೇಲೆ ಬೇಳೆ ತರಕಾರಿ ಹಾಕಿ ತಿನ್ಬೇಕು. ಹಂಗೆ ಬೇಳೆ ತರಕಾರಿ ಹಾಕಿ ತಿನ್ಬಿಡ್ತೀರಾ? ತಿನ್ನಕ್ಕಾಗಲ್ಲ. ಫೈನಲಿ ಆ ಪಿರಮಿಡ್ ನ ತುಟ್ಟ ತುದಿಯಲ್ಲಿರದೆ ಎಣ್ಣೆ, ಕೊಬ್ಬು. ಯಾಕೆ ಅಂತಂದ್ರೆ ನಿನ್ನ ದೇಹದೊಳಗೆ ಅಗ್ನಿಕ್ರಿಯೆ ನಡೀಬೇಕು. ಈ ಆಹಾರ ನಿನ್ನ ದೇಹಕ್ಕೆ ಸೇರ್ಬೇಕು ಅಂತಂದ್ರೆ ಆ ಕೊಬ್ಬಿನ ಅವಶ್ಯಕತೆ ಇದೆ ಅಂತ ಹೇಳಿ 1000 ವರ್ಷದಿಂದ ಒಗ್ಗರಣೆ ಹಾಕೋ ಒಂದು ಪ್ರೋಸೆಸ್ ನಮ್ಮಲ್ಲಿ ಶುರು ಆಯ್ತು. ಒಗ್ಗರಣೆ ಇನ್ ದ ಮೀನ್ಸ್ ಎಣ್ಣೆನ ಸೇರಿಸು. ಅಂದ್ರೆ ಆ ಪಿರಮಿಡ್ ನ ತುಟ್ಟ ತುದಿನ ಒಂದು ಪವಿತ್ರವಾಗಿರೋ ಎಣ್ಣೆನ ಕೂರ್ಸಿದ್ರು. ಯಾಕೆ? ನೀವು ತಿನ್ನಕ್ ಸಾಧ್ಯನೇ ಇಲ್ಲ. ಗೋಧಿ ಬೆಳ್ಕೊಂಡ್ ನೋಡ್ತೀನಿ, ನಂಗೆ ನಾಟ್ ಪಾಸಿಬಲ್. ದೇಹ ಎಕ್ಸೆಪ್ಟೇ ಮಾಡಲ್ಲ. ಯಾಕೆ?
ಅದು ಅರಗಬೇಕು, ಅದು ನನ್ನ ದೇಹಕ್ಕೆ ದಕ್ಕಬೇಕು ಅಂದಾಗ ನನಗೇನ್ ಬೇಕಲ್ಲಿ? ಎಣ್ಣೆ ಬೇಕು. ಅಂತ ಎಣ್ಣೆನ ಸ್ನೇಹಿತರೆ ವಿಷ ಮಾಡ್ಬಿಟ್ರು. ಯಾವಾಗ ಆ ತುಟ್ಟ ತುದಿಯ ಪಿರಮಿಡ್ನ ತುದಿ ಕೆಟ್ಟೋಯ್ತೋ, ನೀವು ಪಿರಮಿಡ್ ಒಳಗೆ ಕೂತ್ಕೊಂಡು ಗಂಟೆಗಟ್ಲೆ ಧ್ಯಾನ ಮಾಡಿದ್ರೆ ನಿಮಗೆ ಶಕ್ತಿ ಹೆಂಗ್ ಸಿಗಲ್ವೋ, ಅದೇ ತರ ನಿಮ್ಮ ಆಹಾರದ ಪಿರಮಿಡ್ನ ಇವತ್ತು ಸ್ಪಾಯಿಲ್ ಮಾಡಾಕಿದ್ರು. ಇದನ್ನ ನನಗೆ ಹೇಳ್ತಾ ಇದ್ರೆ ಎಷ್ಟೋ ಜನ ನನ್ನನ್ನ ಆಡ್ಕೊಂಡ್ರು. ಸ್ಟಾರ್ಟಿಂಗ್ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಅಲ್ಲಿ ಇದೆಯಾ, ಒಳ್ಳೆ ಕಡೆ ಇದೆಯಾ, ಇದು ಏನೋ ಜನಗಳಿಗೋಗಿ ಹುಚ್ಚುಚ್ಚಂತರ ಏನೇನೋ ಹೇಳ್ಕೊಂತಿರುತ್ತಿದ್ಯಾ. ಸ್ನೇಹಿತರೆ, 2012ರಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ರಂಗನಾಥ್ ಸರ್ ನನಗೆ ಸಿಕ್ಕಿದಾಗ ಐ ಆಮ್ ಇನ್ ವೆರಿ ಸ್ಟ್ರಗಲ್. ಅವಾಗ ನಾನು ಎಕ್ಸ್ಪ್ಲೈನ್ ಮಾಡಕ್ ತುಂಬಾ ಕಷ್ಟಪಡ್ತಿದ್ದೆ. ಇವತ್ತು ಸಾವಿರಾರು ಜನ ಫಾಲೋವರ್ಸ್ ಇದ್ದಾರೆ. ನಮ್ಗೆ ಪ್ರೊಡಕ್ಷನ್ ಮಾಡಕ್ಕೂ ಆಗ್ತಿಲ್ಲ, ಕೊಡಕ್ಕೂ ಆಗ್ತಿಲ್ಲ. ಯಾಕೆ ಸತ್ಯ ಹುಡುಕೊಳತ್ತೆ, ಅದರ ದಾರಿನ ಹುಡುಕೊಳುತ್ತೆ. ಜನಕ್ಕೆ ಇವತ್ತು ಅರಿವಾಗ್ತಾ ಇದೆ. ನೀವು ಅಷ್ಟೇ ಹೇಗೆ ಧ್ಯಾನದ ಪಿರಮಿಡ್ನ ಶುದ್ಧಿ ಮಾಡ್ಕೋತಿರೋ, ಅದೇ ತರ ನಿಮ್ಮ ಆಹಾರದ ಪಿರಮಿಡ್ನ ಶುದ್ಧಿ ಮಾಡ್ಕೊಳ್ಳಿ. ಸರ್ ಹಂಗಾರೆ ನಾವು ತಿಂತಿರೋ ಎಣ್ಣೆ ವಿಷನ? ಬನ್ನಿ, ವಿಷನೇ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ 3 ಟೆಸ್ಟಿಂಗ್ಗಳನ್ನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲೇ. ಏನ್ ಸರ್, ಮೊನ್ನೆ ಒಬ್ರು ಖ್ಯಾತ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಈ ಒಂದು ಆಯಿಲ್ನ ಸೀಸ್ ಮಾಡ್ತಾರೆ, ಅಡಿಗೆ ಆಯಿಲ್ ಸೀಸ್ ಮಾಡಾದ್ಮೇಲೆ ಇದರಲ್ಲಿ ವಿಷ ಇದೆಯೋ ಇಲ್ವೋ ಅಂತ ಕಂಡಿಡಿಯಕ್ಕೆ ನಮ್ಮ ಇಂಡಿಯಾದಲ್ಲಿ ಲ್ಯಾಬ್ರೋಟರೀಸೇ ಇಲ್ವಂತ. ಅದನ್ನ ಜಪಾನಿಗೆ ಕಳಿಸ್ತಾರೆ, ಜಪಾನಿಂದ ರಿಪೋರ್ಟ್ ಬರುತ್ತೆ ಇದು ಅಡಲ್ಟ್ರೇಷನ್ ಆಗಿದೆ ಅಂತ. ಸೊ ಅದು ಹೇಗೆ, ಯಾಕೆ ಆ ತರ ಆಗಿದೆ, ಏನಾಗಿದೆ ಅಂತ ಅವ್ರು ಏನು ಕೇಳ್ತಾರೆ ಅಂತಂದ್ರೆ, ಇಂಡಿಯಾದಲ್ಲಿ ನಮ್ಮ ಫುಡ್ನ ನಾವ್ ಯಾವ ತರ ನೋಡ್ತೀವಿ, ಲ್ಯಾಬೇ ಇಲ್ವಂತೆ ನಮ್ಮ ಇಂಡಿಯಾದಲ್ಲಿ. ನಾವು ತಿಂತಾರ ಎಣ್ಣೆನಲ್ಲಿ ಏನಿದೆ ಏಂತ ಇದೆ. ನಾವ್ ಹಂಗಾರೆ ಈಗ ಲ್ಯಾಬಿಗೆ ಹೋಗಕ್ಕಾಗಲ್ಲ. ಸೊ ನಾವೇನ್ ಮಾಡ್ಬೋದು, ನಿಮ್ಮನೆಲ್ಲ ಟೆಸ್ಟ್ ಮಾಡಿ. ಏನು, ಒಂದು ಲಿಕ್ವಿಡಿಗೆ ಬಾಯ್ಲಿಂಗ್ ಲೆವೆಲ್ ಅಂತ ಇರುತ್ತೆ. ಒಂದು ನೀರು 100 ಡಿಗ್ರಿ ಮೇಲೆ ಹಾವಿ ಆಗ್ಬೇಕು. ಸೂರ್ಯಕಾಂತಿ ಎಣ್ಣೆ 180 ಡಿಗ್ರಿ ಮೇಲೆ ಹಾವಿ ಆಗ್ಬೇಕು. ರೈಟ್, ತಗೊಳ್ಳಿ ನಿಮ್ಮನೇಲಿರೋ ಸೂರ್ಯಕಾಂತಿ ಎಣ್ಣೆ. ನಾನು ಕಂಪ್ನಿಗಳ ಹೆಸರು ಹೇಳಿ ಇಲ್ಲಿ ಪ್ರೊಪಗಂಡ ಸೃಷ್ಟಿ ಮಾಡ್ಕೊಳಕ್ ನಾನು ರೆಡಿ ಇಲ್ಲ. ತಗೊಳ್ಳಿ, ಕಾಯಕ್ಕಿಡಿ. 300 ಡಿಗ್ರಿಗಾದ್ರೂ ಎಣ್ಣೆ ಆವಿ ಆಗಲ್ಲ. ಯಾಕೆ? ಅದು ಸೂರ್ಯಕಾಂತಿ ಎಣ್ಣೆ ಅಲ್ವೇ ಅಲ್ಲ. ಸೂರ್ಯಕಾಂತಿ ಎಣ್ಣೆ ಆಗಿದ್ರೆ 180 ಡಿಗ್ರಿಗೆ ಅದು ಆವಿಯಾಗಿ ಹೋಗ್ಬೇಕಿತ್ತು. ಹಾಗಾದ್ರೆ ಅದು ಏನ್ ಎಣ್ಣೆ? ನನಗೆ ಗೊತ್ತಿಲ್ಲ, ನೀವು ಥಿಂಕ್ ಮಾಡಿ. ವಿಜ್ಞಾನ ಹೇಳುತ್ತೆ, ಕರೆದಿರುವಂತಹ ವಸ್ತುಗಳು ಕೆಟ್ಟ. ಕರೆದಿರೋ ಫುಡ್ ನ ನೋಡಿದಾಗ ನಮ್ಮಲ್ಲಿ ಕ್ರೇವಿಂಗ್ಸ್ ಆಗುತ್ತೆ. ಒಂದು ಬೋಂಡ, ಒಂದು ಬಜ್ಜಿ ನೋಡಿದಾಗ ದಟ್ಸ್ ಗುಡ್, ದಟ್ಸ್ ನಾಟ್ ಬ್ಯಾಡ್. ಬಟ್ ಎಲ್ಲಿ ಕರಿತಿದೀಯಾ ಅನ್ನೋದು ಇಂಪಾರ್ಟೆಂಟ್. 150 ಡಿಗ್ರಿ ಮೇಲೆ ಕಾದ ಯಾವುದೇ ಎಣ್ಣೆಯಲ್ಲಿ ನೀವು ಕರೆದ್ರೂ ಆಹಾರ ವಿಷ ಆಗುತ್ತೆ. ಅಂದ್ರೆ ಕಡ್ಲೆ ಹಿಟ್ಟು ಒಳ್ಳೇದ? ತುಂಬಾ ಒಳ್ಳೇದು. ನಿಮ್ಗೇನಾದ್ರು ಸ್ಟ್ರಾಂಗ್ ಮಸಲ್ಸ್ ಬೇಕು ಅಂದ್ರೆ ಕಡ್ಲೆ ಹಿಟ್ಟು ಜಾಸ್ತಿ ತಿನ್ಬೇಕು. ಯಾಕೆಂದ್ರೆ ಇಟ್ಸ್ ಕಂಟೆಂಟ್ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಕಡ್ಲೆ ಹಿಟ್ಟಿನ ಮೇಲೆ ಒಂದು ದೊಡ್ಡ ರಿಸರ್ಚ್ ಇದೆ. ಕೆಡದಲ್ಲ, ಅದು ತುಂಬಾ ಒಳ್ಳೇದು ಕಡ್ಲೆ ಹಿಟ್ಟು. ನೀವು ಸ್ಕಿನ್ಗೆ ಹಾಕೊಂಡ್ರೆ ಎಷ್ಟು ಚೆನ್ನಾಗುತ್ತೋ, ಒಳಗ್ ತಿಂದ್ರು ತುಂಬಾ. ಸರ್, ಆ ಕಡ್ಲೆ ಹಿಟ್ಟು ಪಾಯ್ಸನ್ ಆಗ್ಬಿಡುತ್ತಲ್ಲ ಬಜ್ಜಿ ಮಾಡಿದಾಗ. ಎಸ್, 150 ಡಿಗ್ರಿ ಮೇಲೆ ಟಾಕ್ಸಿನ್ಸ್ ಜನರೇಟ್ ಆಗ್ತವೆ. ಹಾಗಾದ್ರೆ ಭೂಮಿ ಮೇಲೆ ಕರೆದಿರೋ ಪದಾರ್ಥ ತಿನ್ನಬಾರ್ದ? ತಿನ್ಬೋದು. ಯಾಕೆ? ವರ್ಜಿನ್ ಕೊಕೊನಟ್ ಆಯಿಲ್ ಏನಿದೆ ಸ್ನೇಹಿತರೆ, ಎಣ್ಣೆ ವಿಷವಾಗೋದ್ಕಿಂತ ಮುಂಚೆ ಆವಿಯಾಗೋ ಜಗತ್ತಿನ ಏಕಮಾತ್ರ ಅಮೃತ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾರ್ಯಾರ ಮನೆಯಲ್ಲಿ ಚಕ್ಲಿ, ಕೋಡ್ಬಳೆ ಈ ತರದ್ನ ಮಾಡಿ ತಿನ್ಬೇಕು ಅಂತಿರೋ, ದಟ್ಸ್ ಟೂ ಗುಡ್, ಮಾಡ್ಕೊಂಡ್ ತಿನ್ನಿ. ಆದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಮಾಡಿ. ಯಾಕೆ ಅಂತಂದ್ರೆ ಅದು 150 ಡಿಗ್ರಿ ತನಕ ಎಣ್ಣೆ ಇರೋದೇ ಇಲ್ಲ, ಆವಿಯಾಗಿ ಹೋಗ್ಬಿಡುತ್ತೆ. ಅಂದ್ರೆ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಆಹಾರನ ಕರಿಯೋವಷ್ಟು ಶಕ್ತಿ ಇರೋದು ವರ್ಜಿನ್ ಕೊಕೊನಟ್ ಆಯಿಲ್ಗೆ ಮಾತ್ರ. ತಾಯಿ ಅದನ್ನ ಮಾಡ್ತಿದ್ದೀರಲ್ಲ ನಿಮ್ಮ ಮನೆಗಳಲ್ಲಿ, ಮಕ್ಳುಗಳಿಗೆ ವಿಷ ಕೊಡ್ಬೇಡಿ. ನೆಕ್ಸ್ಟ್, ಎರಡನೇ ಎಕ್ಸ್ಪೆರಿಮೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಎಲ್ಲರೂ ಚೈಲ್ಡ್ಹುಡ್ ನೆನಪು ಬರುತ್ತೆ ನಿಮ್ಗೆ. ಏನು ಸರ್, ನೀವು ಫುಡ್ನ ತಗೊಂಡು ಹೋಗ್ತಿರ್ತೀರಾ ನಿಮ್ಮ ಮನೆಗಳಿಗೆ ಫುಡ್ನ ತಗೊಂಡು ಹೋಗ್ತಿದ್ರೆ ಮಕ್ಳುಗಳಿಗೆ ನಾವು ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಮನೇಲಿ ಒಂದು ಫನ್ನಿ ಆಗಿರೋ ಒಂದು ಕಾಮಿಡಿ ಸೀನ್ ನಡೆಯುತ್ತೆ. ಏನು, ಆಹಾರ ಬಿಸಿ ಬಿಸಿ ಇದೆ ತಿನ್ಬಾ ಅಂತ ಕರಿತೀರ. ನನಗೆ ನಗು ಬರುತ್ತೆ. ಯಾಕೆ ಬಿಸಿ ಬಿಸಿ ತಿನ್ಬೇಕು? ಹೊಟ್ಟೆ ಒಳಗೆ ಹೋದ್ಮೇಲೆ ತಣ್ಣಗಾಗೆ ಆಗುತ್ತೆ. ಆಚೆ ಕಡೆ ತಣ್ಣಗಾದಾಗ ಅದನ್ನ ತಿನ್ನಕ್ಕೆ ಯೋಗ್ಯವಾಗಿ ಇಲ್ಲ ಅಂದಿದ್ದನ್ನ ನೀವು ಹೊಟ್ಟೆ ಒಳಗೆ ಬಲಾತ್ಕಾರವಾಗಿ ಕಳಿಸ್ತಿದ್ದೀರಾ. ನೋಡಿ, ಹುಡುಗಿನ ನಾವು ಮೇಕಪ್ ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ಮೇಕಪ್ ಹೋಗುತ್ತೆ. ಅವಳು ನಿಜವಾದ ಜೀವನದಲ್ಲಿ ದಿನ ಮೇಕಪ್ ಮಾಡ್ಕೊಳಕ್ ಸಾಧ್ಯ ಇಲ್ವೇ ಇಲ್ಲ. ನಿಜ ಜೀವನ ನೋಡ್ಬೇಕು. ನೀವು ಡೈಲಿ ಮೇಕಪ್ ಮಾಡಕ್ಕಾಗುತ್ತಾ? ಡೈಲಿ ಎಲ್ಲಾ ಟೈಮಲ್ಲೂ ಮೇಕಪ್ ಮಾಡ್ಕೊಂಡು ಓಡಾಡಕ್ಕಾಗುತ್ತಾ? ನಾವು ಆಹಾರದಲ್ಲಿ ಅದನ್ನೇ ಮಾಡ್ತಾ ಇದೀವಿ. ಬಿಸಿ ಬಿಸಿ ತಿಂತೀವಿ. ತಣ್ಣಗಾದ್ಮೇಲೆ ತಿನ್ನಿ ಆ ಉಪ್ಪಿಟ್ಟನ್ನ ತಿನ್ನಕ್ಕಾಗಲ್ಲ. ತಣ್ಣಗಾದ್ಮೇಲೆ ತಿನ್ನಿ. ಮಕ್ಳುಗಳಿಗೆ ವಿಷ ತಿನ್ನಂಗಾಗ್ತಿದೆ ಮಧ್ಯಾಹ್ನ. ಅದನ್ನ ನಿಜವಾದ ಎಣ್ಣೆ ಆದ್ರೆ ಆಹಾರ ತಣ್ಣಗಾದ್ಮೇಲೆ ರುಚಿ ಜಾಸ್ತಿ ಆಗ್ಬೇಕು. ತಗೊಳ್ಳಿ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಉಪ್ಪಿಟ್ಟು ಮಾಡಿ. ಬಿಸಿಲು ಚೆನ್ನಾಗಿರುತ್ತೆ, ಗುಡ್. ಮಧ್ಯಾಹ್ನ ತಣ್ಣಗಾದ್ರೆ ಬೆಳಿಗ್ಗೆಗಿಂತ ಚೆನ್ನಾಗಿರುತ್ತೆ, ರಾತ್ರಿ ಇನ್ನೂ ಚೆನ್ನಾಗಿರುತ್ತೆ.
ಉಪ್ಪಿಟ್ಟು ಮಿಕ್ತಾ ಫ್ರಿಜ್ಗೆ ಇಡಬೇಡಿ, ಹಂಗೆ ಇಡಿ. ಮಾರನೇ ದಿನ ಬೆಳಿಗ್ಗೆ ತಿನ್ನಿ, ಅಳಸಲ್ಲ. ಯಾಕೆಂದ್ರೆ ಆಂಟಿ ಫಂಗಲ್, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋ ಜಗತ್ತಿನ ಏಕಮಾತ್ರ ಅಮೃತ ವರ್ಜಿನ್ ಕೋಕೋನಟ್ ಆಯಿಲ್. ಬೆಳಿಗ್ಗೆ ತಿನ್ನಿ, ಉಪ್ಪಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ಆಹಾರ ತಣ್ಣಗಾದಷ್ಟು ಆಹಾರ ರುಚಿಸೋ ತರ ಮಾಡೋ ಶಕ್ತಿ ಒರಿಜಿನಲ್ ಎಣ್ಣೆ ಇದ್ರೆ ಮಾತ್ರ. ನೀವು ತಿಂತಾ ಇರೋದು ಎಂತ ವಿಷ ತಿಂತಾ ಇದೀವಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಸಿ, ಇನ್ ಅವರ್ ಫುಡ್ ಎವ್ರಿಥಿಂಗ್ ವಿ ಹ್ಯಾವ್ ಎ ನ್ಯೂಟ್ರಿಷನ್ಸ್. ಲೈಕ್ ಒಂದು ಉಪ್ಪಿಟ್ಟು, ಕರ್ಬೇವಿನ ಸೊಪ್ಪು ಹಾಕ್ತೀರಾ, ಆಯುರ್ವೇದಿಕಲ್ಲಿ ಅದಕ್ಕೆ ಆದ ಮಹತ್ವ ಇದೆ. ಈರುಳ್ಳಿ ಹಾಕ್ತೀರಾ, ಬೆಳ್ಳುಳ್ಳಿ ಹಾಕ್ತೀರಾ, ಜೀರಿಗೆ ಹಾಕ್ತೀರಾ, ಮೆಂತೆ ಹಾಕ್ತೀರಾ, ಒಂದಕ್ಕೊಂದೊಂದು ಮೆಡಿಸನ್ ವ್ಯಾಲ್ಯೂಸ್ ಇದೆ. ಯಾವಾಗ ನಾವು ವಿಷ ಹಾಕ್ತೀವೋ ಎಲ್ಲ ಮೆಡಿಸನ್ಸ್ ವೀಕ್ ಆಗುತ್ತೆ ಸ್ನೇಹಿತರೆ. ಇವತ್ತು ನಮ್ಮ ಮನೆಗೆ 10,000 ರೂಪಾಯಿನ ಸಾಮಾನು ತಗೊಂಡು ಇದೊಂದು ವಿಷ ಹಿಡ್ಕೊಂಡ್ ಬರ್ತೀವಿ. ಇದು ಮೆಡಿಕಲ್ ಮಾಫಿಯಾದ ಅಡ್ಜಸ್ಟ್ಮೆಂಟ್. ಇಡೀ ನಾವೆಲ್ಲ ಅಳ್ಳಾಡ್ಸಕ್ ಹೋಗ್ಬಾರ್ದು. ಇವನ್ನ ಆಹಾರ ಪಿರಮಿಡ್ ನ ಟಾಪ್ ತುದಿ ಕಿತ್ತಾಕ್ಬಿಟ್ರೆ ದನ್ ಯು ವಿಲ್ ಫಾಲ್ ಡೌನ್ ಅನ್ನೋ ತರ ಮಾಡಿ ನಮ್ಮನ್ನ, ನಮ್ಮ ದೇಶದಲ್ಲಿ ಬರೋ ಬ್ಯೂಟಿಫುಲ್ ಜನರೇಷನ್ ನ ಹಾಳು ಮಾಡಿದ್ದಾರೆ. ಮೂರನೇದ್ರಿ, ಇದೆಂತೂ ನೀವು ಮಾಡಿದ್ರೆ ಹೆದರ್ ಬಿಡ್ತೀರ ಮನೆಯಲ್ಲಿ. ಯಾಕೆಂತಂದ್ರೆ ಲಾಸ್ಟ್ 12 years ನಾನು ಇಲ್ಲೇ ಮೀಟಿಂಗ್ ಹೋಗ್ಲಿ, ಆಚೆಗಡೆ ಹೋಗ್ಲಿ, ಕರೆದಿರೋ ಐಟಮ್ ನಾನು ತಿನ್ನಲ್ಲ, ಅಥವಾ ಸ್ಕಿಪ್ ಮಾಡಿ ಆಚೆಗಡೆ ಹೊರಟೋಗ್ತೀನಿ. ಎಲ್ಲಾದ್ರೂ ನನಗೆ ಇಷ್ಟ ಬಂದಿರೋ ಫುಡ್ ಇದ್ರೆ ನಾನು ತಿಂತೀನಿ. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ರಿಫೈನ್ಡ್ ಆಯಿಲ್ ಇದೆಯಲ್ಲ, ಆ ರಿಫೈನ್ಡ್ ಆಯಿಲ್ ನ ಒಂದು ಸ್ಟೀಲ್ ಬಟ್ಲಲ್ಲಿ ಹಾಕಿಡಿತಾಯಿ. ಒಂದು ತಿಂಗಳ ಸ್ಟೀಲ್ ಬಟ್ಲು ತುಕ್ಕಿಡ್ದೋಗುತ್ತೆ. ಎಣ್ಣೆ ಇರೋದು ಏನಕ್ಕೆ? ತುಕ್ಕು ಹೋಗ್ಸಕ್ಕೆ. ಆ ಸ್ಟೀಲ್ ಬಟ್ಲು ನೋಡಿ, ಎಷ್ಟೋ ಜನ ಅಂತ ತಲೆ ಅಳ್ಳಾಡಿಸ್ತಿದ್ದೀರಾ. ತಾಯಂದ್ರ, ಆ ಸ್ಟೀಲ್ ಬಟ್ಲೆ ತುಕ್ಕಿಡಿದ್ರೆ ಮನುಷ್ಯನ ಹೊಟ್ಟೆ ಕಥೆ ಇನ್ನೇನಾಗಬೇಕು? ಯಾಕೆಂದ್ರೆ ಅಷ್ಟು ಕೆಟ್ಟದಾಗಿರೋ ಪ್ರೋಸೆಸ್ ಅಲ್ಲಿ ರಿಫೈನ್ಡ್ ಆಯಿಲ್ ನ ಮಾಡ್ತಾರೆ. ಅದ್ರ ಬಗ್ಗೆ ವಿಡಿಯೋ ಇದೆ. ನಾನಿಲ್ಲಿ ವಿಡಿಯೋನ ಪ್ಲೇ ಮಾಡಕ್ ಹೋದ್ರೆ ತುಂಬಾ ಟೈಮ್ ಇದೆ. ಇದನ್ನ ನಾನು ರಂಗನಾಥ್ ಸರಿ ಕಳಿಸ್ಕೊಟ್ಟಿರ್ತೀನಿ ಎಂಟೈರ್ ಇದು. ಅವ್ರು ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ತಾವು ಫ್ರೀ ಇದ್ದಾಗ ಇದ್ರ ಬಗ್ಗೆ ದೆನ್ ಇವತ್ತಿನ ನನ್ನ ಫೈನಲ್ ಕನ್ಕ್ಲೂಷನ್ ಥಿಂಗ್ ಏನಿದೆ, ಮನುಷ್ಯನ್ಗೆ ಇವತ್ತೇನಾರು ಒಬ್ಬ ದೊಡ್ಡ ಶತ್ರು ಅಂತಿದ್ರೆ ಅದು LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಒಬ್ಬ ಮನುಷ್ಯನ ದೇಹದಲ್ಲಿ 1,20,000 ಕಿಲೋಮೀಟರ್ ರಕ್ತನಾಳ ಇದೆ. ರಕ್ತನಾಳ ಏನಿದು ಅಂತಂದ್ರೆ, ನಿಮ್ಮ ದೇಹ ಒಂದು ಅದ್ಭುತವಾಗಿರೋ ಯಂತ್ರ. ಈ ಕಣ್ಣನ್ನ ತಯಾರಿಸಕ್ಕೆ 200 ಕೋಟಿ ಬೇಕಾಗತ್ತಂತೆ. ಈ ಬ್ರೈನ್ ತರ ಒಂದು ಕಂಪ್ಯೂಟರ್ನ ತಯಾರಿಸ್ತೀನಿ ಅಂತಂದ್ರೆ ಎಷ್ಟೋ 100 ಕೋಟಿಗಳು ಬೇಕು. ಅಂದ್ರೆ ಒಬ್ಬ ಮನುಷ್ಯನ ದೇಹ ಅಂದ್ರೆ 1,000 ಕೋಟಿಯ ಒಂದು ಸಂಪತ್ತು. ಆದ್ರೆ ನಮಗೆ ಅರ್ಥ ಇಲ್ಲ. ಯಾಕೆ? ಫ್ರೀಯಾಗಿ ಬಂದಿದೆಯಲ್ವಾ ಅನ್ನೋ ಒಂದು ನೆಗ್ಲಿಜಿಯನ್ಸ್. ನೋಡಿ, ಈ ಎಲ್ಲಾ ಮಿಷಿನ್ಗಳು ಪ್ರಾಪರ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಅವಕ್ಕೆ ಶಕ್ತಿ ಹೋಗ್ಬೇಕು, ಅವಕ್ಕೆ ಗಾಳಿ ಹೋಗ್ಬೇಕು. ಅದಕ್ಕೋಸ್ಕರ ದೇವರು ನಿರ್ಮಿಸಿರೋ ರಸ್ತೆನೆ ರಕ್ತನಾಳ. ಸಿಂಪಲ್ ಆಗಿ ಹೇಳ್ತೀನಿ, ತುಂಬಾ ವೈಜ್ಞಾನಿಕವಾಗಿ ಹೋದ್ರೆ ಇಲ್ಲಿ ಯಾರು ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನಾನು ರೋಡ್ ಇದ್ರೆ ಇವತ್ತು ನಾನು ರಂಗಸ್ವಾಮಿ ಸರ್ನ ಭೇಟಿ ಮಾಡ್ಬೋದು ಥ್ರೂ ವಯರ್ ರೋಡ್. ನಾನು ಇಲ್ಲಿಂದ ತುಮಕೂರ್ಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿಂದ ಬೈಪಾಸ್ ತಗೋತೀನಿ, ಸಮ್ವೇರ್ ವೈಟ್ ಫೀಲ್ಡ್ ನಾನು ಹೋಗ್ತೀನಿ. ಬಿಕಾಸ್ ಆಫ್ ದ ಕನೆಕ್ಷನ್. ರೋಡೇ ಇಲ್ಲ, ನಾನು ಅವರು ಸಂಪರ್ಕಿಸಕ್ಕೆ ಆಗಲ್ಲ. ರೋಡೇ ಇಲ್ಲ, ಅವ್ರೂರಿಂದ ತರಕಾರಿಗಳು ನಮ್ಮೂರಿಗೆ ಬರಲ್ಲ. ಟೋಟಲಿ ದೇಶ, ಒಂದು ರೋಡ್ ಇದ್ರೆ ಹೇಗೆ ದೇಶ ಬೆಳೆಯುತ್ತೆ, ಊರು ಬೆಳೆಯುತ್ತೆ. ರೋಡ್ ಸೈಡ್ ಇದ್ರೆ ನಿಮ್ಮ ತೋಟಕ್ಕೆ ವ್ಯಾಲ್ಯೂ, ರೋಡ್ ಸೈಡ್ ಇದ್ರೆ ನಿಮ್ಮ ಸೈಟಿಗೆ ವ್ಯಾಲ್ಯೂ. ಅದು ಎರಡೂ ಕಡೆ ರೋಡ್ ಹೋಗಿದ್ರೆ ಸೂಪರ್ ಡೂಪರ್ ಪ್ರೈಸ್. ಯಾಕೆ? ಬಿಕಾಸ್ ಆಫ್ ದ ಕನೆಕ್ಟಿವಿಟಿ. ಅದೇ ತರ ನಿಮ್ಮ ದೇಹದಲ್ಲಿ ಎಲ್ಲಾ ಅಂಗಗಳು ಪ್ರಾಪರ್ ಆಗಿರ್ಬೇಕು ಅಂದ್ರೆ ರೋಡ್ ಚೆನ್ನಾಗಿರ್ಬೇಕು. ಇಲ್ಲಿ ಮಳೆ ಬಂದು ಹೇಗೆ ರೋಡ್ ಹಾಳಾಗುತ್ತೋ, ನಿಮ್ಮ ದೇಹದಲ್ಲಿ ನೀವು ತಿನ್ನುವ ಕಾರ್ಬ್ಸ್ ಅಂದ್ರೆ ಮಿತಿಮೀರಿದ ಕಾರ್ಬೋಹೈಡ್ರೇಟ್ಸ್ ನ, ಪಲ್ಲಾವ್ ಜಾಸ್ತಿ ತಿಂತೀವಿ, ರೊಟ್ಟಿ ಜಾಸ್ತಿ ತಿಂತೀವಿ, ಇಡ್ಲಿ ಜಾಸ್ತಿ ತಿಂತೀವಿ. ಕೆಟ್ಟದಂತಲ್ಲ, ತಿಂದಿದ ತಕ್ಕನ ಕೆಲಸ ಮಾಡ್ಬೇಕು, ನಾವು ಮಾಡಲ್ಲ. ಯಾಕೆ? ಇವತ್ತೆಲ್ಲ ನಾವು ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತೀವಿ? ನಿಮ್ ಮಗಳನ್ನ ಯಾವ ಮನೆ ಕೊಟ್ಟಿದ್ದೀರಾ? ಮಗಳು ನಾವು ಕೆಲಸನೇ ಮಾಡಲ್ಲಪ್ಪ, ನಾವ್ ಎತ್ತಿಡಲ್ಲ. ಸೊ ಇದೇನಾಗುತ್ತೆ, ಅನ್ನೆಸೆಸರಿ ಕಾರ್ಬ್ಸ್ ನ ನೀವು ತಿಂದ ಮೇಲೆ ಅದು ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ಎನರ್ಜಿ ಆಗುತ್ತೆ. ಎನರ್ಜಿ ಖರ್ಚಾಗ್ಲಿಲ್ವೋ, ಸೊ ನಿಮ್ ಲಿವರ್ಗೆ ಅದನ್ನ ಏನ್ ಮಾಡಬೇಕು? ಎನರ್ಜಿ ಏನ್ ಮಾಡಬೇಕು? ದೆನ್ ದೇ ಕನ್ವರ್ಟ್ ಇನ್ ಟು ದಿ ಫ್ಯಾಟ್. ಇಲ್ಲಿ ಕಾಣ್ತಿದೆಯಲ್ಲ, ಆ ಫ್ಯಾಟ್ ನ ಮಾಡಿ ನಿಮ್ಮ ದೇಹದೊಳಗೆ ಡೆಪಾಸಿಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ರಕ್ತನಾಳಗಳು ಕೆಲವು ದಪ್ಪ ಇರುತ್ತೆ, ಕೆಲವು ಸಣ್ಣ ಇರುತ್ತೆ. ಆ ಸಣ್ಣ ರಕ್ತನಾಳಗಳನ್ನ ಇವತ್ತವರೆಗೂ ಯಾವ ಮೆಡಿಕಲ್ ಉಪಕರಣದ ಮುಖಾಂತರನು ಅದು ಬ್ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ 1,20,000 ಕಿಲೋಮೀಟರ್ ರಕ್ತನಾಳ ಇದೆ. ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರೆ ಏನಂತ,
ನಾನು ಆ ಡಾಕ್ಟ್ರಿಗೆ ತೋರಿಸ್ತೇರಿ, ನಾನು ಈ ಡಾಕ್ಟ್ರಿಗೆ ತೋರಿಸ್ತೇರಿ, ನಾನು ಇವ್ರಿಗೆ ತೋರಿಸ್ತೇರಿ, ನಾನು ಅವ್ರಿಗೆ ತೋರಿಸ್ತೇರಿ, ಎಲ್ಲೂ ರಿಸಲ್ಟ್ ಸುಮ್ಮನೆ ತಿರುಗ್ತಾ ಇರ್ತಾರೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಯಾಕೆ ಸಣ್ಣದಾಗಿರುವ ಒಂದು ಫ್ಯಾಟ್ ಎಂಟೈರ್ ನಮ್ಮ ವ್ಯವಸ್ಥೆನೆ ಅಲ್ಲೋಲ ಕಲ್ಲೋಲ ಮಾಡ್ತಿರುತ್ತೆ. ಸರ್ ಹೆಂಗ್ ಸರ್ ಅದನ್ನ ಕ್ಲೀನ್ ಮಾಡೋದು? ನೋಡಿ, ಇದೊಂದು ವಿಡಿಯೋ ಇದೆ, ಒಂದು 2 ಮಿನಿಟ್ಸ್ ನೋಡ್ಕೊಳ್ಳಿ, ಮೇಲೆ ಮಾತಾಡೋಣ. If you or someone you know has been diagnosed with high cholesterol, it's important to understand what cholesterol is and why it's important to keep it under control. Cholesterol is a fat-like substance made by your liver and also comes from foods you intake that is then packaged into particles called lipoproteins. Your body needs cholesterol to make hormones, vitamin D, and a substance that helps you digest food called bile. This video discusses 2 types of lipoproteins that carry cholesterol: low-density lipoprotein, or LDL cholesterol, also known as bad cholesterol, and high-density lipoprotein, or HDL cholesterol, also known as good cholesterol. LDL travels through your bloodstream, delivering cholesterol to the cells that need it. If your body has too much LDL, it can build up in the walls of your arteries. LDL and other substances in your artery wall form a fatty deposit called plaque. Over time, plaque can narrow the artery and reduce blood flow. LDL carries cholesterol into the plaque. This is why LDL is called the bad cholesterol. A common place this plaque can build up is in your coronary arteries, which are the blood vessels that feed your heart. This plaque buildup causes coronary artery disease and increases your risk of a heart attack. Plaque buildup in other arteries, such as the carotid arteries in your neck, can reduce blood flow to your brain and increase the risk of a stroke. Your liver also makes high-density lipoprotein, or HDL, also known as the good cholesterol. HDL helps remove excess cholesterol from your cells, tissues, and from plaque in your blood vessels. This is why HDL is called the good cholesterol. HDL returns the excess cholesterol to your liver, which removes it from your body. If after viewing this ನೀವು ನೋಡಿದ್ರಲ್ಲ, ಈ ತರ ನಿಮ್ಮ ರಕ್ತನಾಳಗಳನ್ನ ಕೇವಲ ಸರ್ 15 ಡೇಸ್ ಸಾಕು ಸರ್, 15 ಡೇಸ್. ಬೆಳಿಗ್ಗೆ ಎದ್ದು ನಿಮ್ಮ ದೇಹ ತುಂಬಾ ಶುದ್ಧವಾಗಿರುತ್ತೆ. ಆ ಟೈಮಲ್ಲಿ 10ರಿಂದ 15 ml ವರ್ಜಿನ್ ಕೋಕೋನಟ್ ಆಯಿಲ್ ಬಾಯಲ್ಲಿ ಇಟ್ಕೊಳ್ಳಿ, 10 ನಿಮಿಷ ಬಿಡಿ. ನಿಮ್ಮ ಸಲೈವದಲ್ಲಿ ಅದು ಬೆರಿಬೇಕು. ಗಾರ್ಲಿಕ್ ಮಾಡೋದು, ಆಯಿಲ್ ಪುಲ್ಲಿಂಗ್ ಏನೂ ಮಾಡಕ್ ಹೋಗ್ಬೇಡಿ. ದೆನ್ ಅದನ್ನ ನುಂಗ್ಬಿಡಿ, ಸಾಕು, ಮುಗೀತು. 15 ಡೇಸ್ ರೀ, ಜಸ್ಟ್ 15 ಡೇಸ್. ನೀವೆಂತ BP ಇದ್ರೂ ನಾರ್ಮಲ್ ಆಗುತ್ತೆ. ಜನ ಎಷ್ಟು ಕಷ್ಟ, ಎಷ್ಟು ಕೆಟ್ಟ ಮೆಡಿಸನ್ ತಿಂದು ಲಿವರಿಗೆ ನೀವು ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತಂದ್ರೆ ಡೋಂಟ್ ಡೂ ದಟ್. ಯಾಕೆ ಹೈಯೆಸ್ಟ್ ಮೆಡಿಸನ್ಸ್ ಇಂದ ನಿಮ್ಮ ಲಿವರ್ ಕಿಡ್ನಿ ಹೊಡ್ತಾ ತಿನ್ನುತ್ತೆ ಅಂತಂದ್ರೆ ನಿಮಗೊಂದು ಎಕ್ಸಾಂಪಲ್ ಹೇಳಿರ್ತೀನಿ, ಕೇಳ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಫುಡ್ ಅನ್ನೋದು ಏನಿದೆ, ಇದು ಜೆನೆಟಿಕಲಿ ಬಂದಿರುತ್ತೆ. ಅಂದ್ರೆ ಹಿಂಗೆ ಹೇಳಿ, ನಮ್ಗೀಗ ಒಂದ್ ಕಡೆ ನಾನು ಬರ್ಗರ್ ಇಡ್ತೀನಿ, ಇನ್ನೊಂದ್ ಕಡೆ ಅನ್ನ ಸಾರು ಇಡ್ತೀನಿ. ನಮ್ಗೆ ಆಲ್ವೇಸ್ ಬರ್ಗರ್ ಇಷ್ಟ ಆಗ್ತಾ ಇರುತ್ತೆ. ಯಾಕೆಂದ್ರೆ ತುಂಬಾ ಸ್ಪೈಸಿ ಆಗಿರುತ್ತೆ, ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಬರ್ಗರ್ ತಿಂದ ತಕ್ಷಣ ಹೊಟ್ಟೆ ಇರಿಟೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ತಿಂದ ಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ಬಿಟ್ಟು ಇನ್ನೊಂದ್ ಬರ್ಗರ್ ಕೊಡ್ಲಿ, ನೀವು ವಾಂತಿ ಮಾಡ್ಕೋತೀರಾ. ಇನ್ನೊಂದ್ ಬರ್ಗರ್ ಕೊಡ್ಲಿ, ಖಂಡಿತ ಬೇಡ, ಸಾಕು, ಎನಫ್ ಅನ್ಸುತ್ತೆ. ಯಾಕೆ? ಆ ಬರ್ಗರ್ ನಿಮ್ ತಂದೆ ತಿಂದಿಲ್ಲ, ನಿಮ್ ತಾತ ತಿಂದಿಲ್ಲ, ನಿಮ್ ವಂಶದವ್ರು ಯಾರು ತಿಂದಿಲ್ಲ. ಆ ಬರ್ಗರ್ಗೆ ಯಾವ ತರ ಕೆಮಿಕಲ್ ನ ಜನರೇಟ್ ಮಾಡಬೇಕು ಅನ್ನೋದು ನಿಮ್ಮ ಲಿವರ್ಗೆ ಸೆನ್ಸ್ ಕೂಡ ಇಲ್ಲ, ಗೊತ್ತೇ ಇಲ್ಲ. ದೆನ್ ಡೈಜೆಷನ್ ಕಷ್ಟ ಆಗುತ್ತೆ. ಅನ್ನ ಸಾರು ನಿಮ್ ತಾತ ತಿಂದಿದ್ದಾರೆ, ನಿಮ್ ಮುತ್ತಾತ ತಿಂದಿದ್ದಾರೆ, ನಿಮ್ ವಂಶದವರೆಲ್ಲ ತಿಂದಿದ್ದಾರೆ, ಸಾವಿರಾರು ವರ್ಷದಿಂದ ತಿಂದಿದ್ದೀರಾ. ದೆನ್ ಆ ಅನ್ನ ಸಾರು ನನಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ, ನಿದ್ದೆಗಣ್ಣದು ಡೈಜೆಷನ್ ಆಗುತ್ತೆ. ಅದರ ಅರ್ಥ ಈ ಮೆಡಿಸನ್ಸ್ ಏನೇನು ಇವತ್ತು ಈ ಪ್ರಪಂಚ ಸೃಷ್ಟಿ ಮಾಡ್ತಿದೆಯೋ ಅದೆಲ್ಲದೂ ಕೂಡ ಕಿಡ್ನಿ ಲಿವರ್ಗೆ ಭಾರವಾಗಿರುತ್ತೆ.
ಸೊ ಹಾಗಾಗಿ ನಾವು ಸ್ವದೇಶಿ ದಿಶಾ ಸಂಸ್ಥೆಯವರು ಜನರನ್ನ ಮುಟ್ಟಾಳ್ರು ಮಾಡಕ್ ಹೋಗಲ್ಲ. ಅದರ ಅವಶ್ಯಕತೆನೂ ಇಲ್ಲ. ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಕೊಡಕ್ ಹೋಗೋದು ಅವೆಲ್ಲ, ಯಾಕೆ ನನ್ನ ಜೆನೆಟಿಕಲಿ ಅದು ಇಲ್ಲ ಅಂತ ಅಂದ ಮೇಲೆ ಅದನ್ನ ಡೈಜೆಷನ್ ನನ್ನ ದೇಹಕ್ಕಾಗಲ್ಲ, ಅನ್ನೆಸೆಸರಿ ಹೊರೆ ಆಗುತ್ತೆ. ಅದೇ ತರ ನೀವು ಆ ರಕ್ತನಾಳ ಎಷ್ಟು ಚೆನ್ನಾಗಿ ಶುದ್ಧಿ ಆಗುತ್ತೆ ಅಂತಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ನಾವು ಹೆಮ್ಮೆ ಪಡೋದೇನಕ್ಕೆ ಅಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಇಸ್ ಎ ಬ್ರೈನ್ ಫುಡ್. ಸರ್, ಇದನ್ನ ಯಾರು ತಿಂತಾರೆ ತಲೆಗೆ ಕೀಟೋನ್ಸ್ ಅಂದ್ರೆ ಗ್ಲೂಕೋಸ್ ತಗೊಳಲ್ಲ ಬ್ರೈನ್, ಕೀಟೋನ್ಸ್ ಬೇಕು, ಫ್ಯಾಟ್ ಬೇಕು. ಆ ಕೀಟೋನ್ಸ್ ನ ಈ ವರ್ಜಿನ್ ಕೋಕೋನಟ್ ಆಯಿಲ್ ಕೊಡುತ್ತೆ. ಅಂದ್ರೆ ಎಷ್ಟು ಫಾಸ್ಟ್ ಆಗ್ತಾರೆ ಮಕ್ಕಳಂದ್ರೆ, ಇವತ್ತೇನ್ ದೇಶ ಗ್ರೋ ಆಗ್ತಿದೆ, ಬುದ್ಧಿವಂತ ಮಕ್ಕಳ ಅವಶ್ಯಕತೆ ಇದೆ, ಬುದ್ಧಿವಂತ ಜನರ ಅವಶ್ಯಕತೆ ಇದೆ. ಅದರಲ್ಲೂ ನಾವೊಂದು ಕಾಂಟ್ರಿಬ್ಯೂಟ್ ನ ಕೊಡ್ತಾ ಇದೀವಿ. ಅಂಡ್ ನಿಮ್ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಇನ್ನು ಸೋಡಿಯಂ, ಈ ತಾಯಿ ಹಾಲಲ್ಲಿ ಇರ್ತಕ್ಕಂಥ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅಂತಂದ್ರೆ ಯಾಕೆ ಮಗುಗ್ ತಾಯಿ ಹಾಲಷ್ಟೇ ಕೊಡಬೇಕು? ಈ ನೆಸ್ಲೆ ಅವ್ರ ಮೇಲೆ WHO ಕೇಸ್ ಹಾಕಿದ್ರು. ಯಾಕೆಂದ್ರೆ ಸೆರಿಲ್ಯಾಕ್ ಮೇಲೆ ಅಡ್ವರ್ಟೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರು. ಮದರ್ ಮಿಲ್ಕ್ ಗಿಂತ ಇದು ಒಳ್ಳೇದಲ್ಲ. ಸಿಗರೇಟ್ ಮೇಲೆ ಹೆಂಗ್ ಕಾಷನ್ ಇದೆಯೋ ಅದೇ ತರ ಸೆರಿಲ್ಯಾಕ್ ಮೇಲೆ ಕಾಷನ್ ಇದೆ. ಯಾಕೆಂದ್ರೆ ಅವ್ರು ಹೆಂಗ್ ಹೇಳ್ಬಿಡ್ತಾರೆ ಅಂದ್ರೆ ಹುಟ್ಟಿದ ತಕ್ಷಣ ಮಗುಗೆ ಇದೇ ತಿನ್ಸಿ ಅಂತ. ನೆವರ್. ಯಾಕೆಂದ್ರೆ ತಾಯಿ ಹಾಲಲ್ಲಿ ಮಾತ್ರ ಮಗುನ ರೋಗ ನಿರೋಧಕ ಶಕ್ತಿನ ಕಟ್ಟೋದಿರುತ್ತೆ. ಆ ತಾಯಿ ಹಾಲಿನ ನಂತರ ಯಾವ್ದಾದ್ರೂ ಇದೆ 54% ಇರುತ್ತೆ. ಅಂದ್ರೆ 1 ಲೀಟರ್ ವರ್ಜಿನ್ ಕೋಕೋನಟ್ ಆಯಿಲ್ ನೀವು ಹಿಂಗ್ ಕೈಲಿ ಇಟ್ಕೊಂಡ್ರಿ ಅಂತಂದ್ರೆ 540 ಗ್ರಾಮ್ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇರುತ್ತೆ. ಅಷ್ಟು ಪ್ರಮಾಣ. ಇವತ್ ನೀವೇನಾದ್ರು ಉಪ್ಪಿಟ್ಟು, ಈಗ 2 ಲೀಟರ್ ಎಣ್ಣೆ ತಿಂದ್ರಿ, 1 kg ತಾಯಿ ಹಾಲು ಕುಡ್ದ ಸಮ. 1 ವರ್ಷ ನಾವು ತಾಯಿ ಹಾಲು ಕುಡದೆ ಅಷ್ಟು ಗಟ್ಟಿ ಇರ್ತೀವಿ. ನಾವು ಸಾಯೋ ತನಕ ತಾಯಿ ಹಾಲನ್ನ ಕುಡಿದ್ರೆ ಇನ್ ಹೆಂಗ್ ಆಗ್ತೀವಿ? ಯಾರ ರೋಗನೂ ನಮ್ಮ ಹತ್ರ ಬರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನೀವು ಯಾವುದೇ ಆಹಾರಕ್ಕೆ ಇದನ್ನ ಮಿಕ್ಸ್ ಮಾಡಿದಾಗ ಆಹಾರ ತುಂಬಾ ಗಟ್ಟಿ ಆಗುತ್ತೆ, ತುಂಬಾ ಹೆಲ್ದಿ ಆಗ್ತಾ ಹೋಗುತ್ತೆ. ಸೊ ಮೊನೊಲಾರಿಕ್ ಆಸಿಡ್ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ನ್ಯೂಟ್ರಿಷನ್ ಒಂದು ಆಗರ. ಮೈಂಡ್ ತುಂಬಾ ಕಾಮ್ ಆಗಿರುತ್ತೆ. ಜಗಳ ಆಡೋದು, ಸಿಟ್ಟಾಡೋದು ನನಗೇನೆ ಗ್ರಾಸ್ಟಿಕಲಿ ಚೇಂಜ್ ಅನ್ಸುತ್ತೆ. ಜನಗಳ ಹತ್ರ ವಾಟ್ಸಪ್ ಕೂಲ್ ಆಗಿರ್ತೀವಿ ನಾವು. ಯಾಕೆಂದ್ರೆ ಆ ಥರ ಸ್ಕಿನ್ನಿಗೆ ಅಪ್ಲೈ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಸ್ಟ್ರಾಂಗ್ ಆಗುತ್ತೆ. ಮಕ್ಕಳ ಆರೋಗ್ಯ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ನನ್ನ ಮನೇಲೂ 2 ಮಕ್ಕಳಿದ್ದಾರೆ. ಅವರಿಂದನೇ ನಾವು ಭವಿಷ್ಯನ ನೋಡ್ತಾ ಇದ್ದೀವಿ. ಸೊ ಅಂತ ಮಕ್ಕಳುಗಳಿಗೆ ಆ ವಿಷ ತಿನ್ಸಕ್ಕೆ ಹೋಗ್ಬೇಡಿ. ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ. ಒಲಿಂಪಿಕ್ಸ್ ಅಲ್ಲಿ ಕೆಲವು ಸ್ಪೋರ್ಟ್ಸ್ ಮ್ಯಾನ್ಗಳು ಹೇಳ್ತಾರೆ, ನಾವು ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿದು ಹೇಗ್ ಪ್ರಿಪೇರ್ ಆಗ್ತೀವಿ ಗೇಮ್ಸ್ಗೆ. ತುಂಬಾ ಗೋಲ್ಡ್ ಮೆಡಲ್ ಗೆದ್ದವರು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ತುಂಬಾ ಜನ ಹಾಲಿವುಡ್ ಅಂಡ್ ಬಾಲಿವುಡ್ ಹೀರೋಯಿನ್ಸ್ ಗಳು ಹೇಳ್ತಾರೆ, ನಾವಿಷ್ಟು ಹೆಂಗಾಗಿರಕ್ ಕಾರಣ ನಾವು ಕೋಕೋನಟ್ ಆಯಿಲ್ ನ ಕನ್ಸ್ಯೂಮ್ ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಸ್ ನ ಕೊಡ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಅವರು ಅಷ್ಟು ನೀಟ್ ಆಗಿದ್ದಾರೆ ಅಂತ. ಎಲ್ಲಾ ರಿಸರ್ಚ್ಗಳು, ಎಲ್ಲಾ ಒಂದು ವಿಚಾರಗಳು ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮ ಫುಡ್ಗೆ ವರ್ಜಿನ್ ಕೋಕೋನಟ್ ಆಯಿಲ್ ಮಿಕ್ಸ್ ಆದ್ರೆ ಆ ಆಹಾರ ಅಮೃತವಾಗಿ ಪರಿವರ್ತನೆ ಹೊಂದುತ್ತೆ ಅಂತ. ಇದು ಡಾಕ್ಟರ್ BM ಹೆಗ್ಡೆ ಅವರ ವಿಡಿಯೋ. ನಾನು ಇಲ್ಲಿ ತೋರ್ಸಲ್ಲ, ಯಾಕೆಂದ್ರೆ 15 ಮಿನಿಟ್ಸ್ ಇದೆ ಅದು. ಅಗೇನ್ ಶೇರ್ ಮಾಡ್ತೀವಿ. ನಮ್ಮ ಗುರುಗಳು ಒಂದು ವೇದಿಕೆಯಲ್ಲಿ ನಾವು ಇವ್ರನ್ನ ಭೇಟಿ ಮಾಡಿದ್ವಿ. ರಂಗಸ್ವಾಮಿ ಸರ್ ಕರೆಸಿದ್ರು. ದೆನ್ ಇವರು ತುಂಬಾ ದೊಡ್ಡದಾಗೇನೆ ಈ ಒಂದು ವ್ಯವಸ್ಥೆನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇವರು ಓಪನ್ ಆಗಿ ಹೇಳ್ತಾರೆ. ಆ ವಿಡಿಯೋ ಇಲ್ಲಿದೆ, ಅದನ್ನ ಕಳಿಸ್ಕೊಡ್ತೀವಿ, ನೀವು ಆಮೇಲೆ ಸಪರೇಟ್ ಆಗಿ ನೋಡಿ ಅಂತ ಹೇಳ್ತಾ, ದೆನ್ ಈ ವರ್ಜಿನ್ ಕೋಕೋನಟ್ ಆಯಿಲ್ ಸ್ವದೇಶಿ ದಿಶಾ ಯಾಕೆ ತಗೋತು ಅಂದ್ರೆ, ನಮ್ಮ ಹತ್ರ 50 ಎಕರೆ 100 ವರ್ಷದಿಂದ ಆರ್ಗ್ಯಾನಿಕಲಿ ಬೆಳ್ಕೊಂಬಂದಿದ್ದ ತೋಟ ಇತ್ತು, ತೆಂಗಿನ ತೋಟ. ದೆನ್ ವರ್ಜಿನ್ ಕೋಕೋನಟ್ ಆಯಿಲ್ ನ ಮಾಡಕ್ಕೆ ಮೇಜರ್ ಬೇಕಾಗಿರೋದು ಕ್ವಾಲಿಟಿ ಕೋಕೋನಟ್ಸ್. ಅದು ಸಿಗಕ್ಕೆ ನಿಮಗೆ ಕೋಕೋನಟ್ ಏರಿಯಾ ಬೇಕು. ಇದನ್ನ ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕುತ್ಕೊಂಡು ಫ್ಯಾಕ್ಟ್ರಿ ಹಾಕೊಂಡು ಯಾವುದೋ ಕಂಪ್ನಿ ಬ್ರ್ಯಾಂಡ್ ನೇಮ್ ಅಲ್ಲಿ ಮಾಡಕ್ಕೆ ಬರಲ್ಲ. ಸೊ ಅದೇ ತರ ನಮ್ಮ ತಂದೆಯವರು ಸುಮಾರು 1,500 ಎಕರೆಗೆ ತೆಂಗನ್ನ ಬೀಜಗಳನ್ನ ಕೊಟ್ಟು ಬೆಳೆಸ್ತಾ ಇದ್ರು. ಯಾಕೆಂದ್ರೆ ನಮ್ಮ ತಂದೆಗೆ ಒಂದು ಗುರು ಪರಂಪರೆ ಇದೆ. ಈ ತೆಂಗಿನ ಸಸಿ ಕೊಟ್ರೆ ದೇವ್ರು ಕೊಟ್ಟಂಗೆ ಅಂತ. ಯಾಕೆಂದ್ರೆ ಟೊಮೊಟೊ, ಭತ್ತ, ಗೋಧಿ ಎಲ್ಲ 3-4 ತಿಂಗಳಿರುತ್ತೆ. ಆದ್ರೆ ಒಂದು ತೆಂಗಿನ ಮರ 100 ಮಕ್ಕಳಿಂದ ಮಕ್ಕಳಿಗಿರುತ್ತದು. ಸೊ ಅದಕ್ಕೋಸ್ಕರ ಅದನ್ನ ಪೂಜೆ ಮಾಡ್ತಾರೆ, ತೋಟದ ದೇವ್ರು ಅಂತ ಮಾಡ್ತಾರೆ. ಅಂತರ 1000 ಎಕರೆಗಳಲ್ಲಿ ನಮ್ಮ ತಂದೆ ತೆಂಗಿನ ಸಸಿನ ಬೆಳೆಸಿದ್ರು. ಅದರ ಪರಿಣಾಮ ನಮಗ್ ಬೇಕಾದಂತ ಗುಡ್ ಕ್ವಾಲಿಟಿ ಕೋಕೋನಟ್ಸ್, ಅಂದ್ರೆ ಈ ವರ್ಜಿನ್ ಕೋಕೋನಟ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಗುಡ್ ಕೋಕೋನಟ್ ಕಲೆಕ್ಟ್ ಮಾಡೋದೇ ಒಂದು ಚಾಲೆಂಜಿಂಗ್. ಅದನ್ನ ನಾವು ಈಸಿಯಾಗಿ ಡಿಕೋಡ್ ಮಾಡಿದ್ವಿ. ಯಾಕಂದ್ರೆ ಅರಸೀಕೆರೆ ಆ ಏರಿಯಾನೇ ಅಷ್ಟು. ಅಂಡ್ ಬೇರೆಲ್ಲ ಕೋಕೋನಟ್ಗಿಂತ ಈ ಜಾಗದ ಕೋಕೋನಟ್ ವಿಶೇಷತೆ ಯಾಕೆ ಅಂತಂದ್ರೆ, ನೋಡಿ, ಕೋಕೋನಟ್ ಕೋಸ್ಟಲ್ ಅಲ್ಲೂ ಇರುತ್ತೆ, ಕೇರಳದಲ್ಲಿ ಇರುತ್ತೆ, ಮಂಗಳೂರಲ್ಲಿ ಇರುತ್ತೆ, ಎಲ್ಲ.
ಬಟ್ ಈ ಕಡೆ ಕೊಕೊನಟ್ ಯಾಕೆ ವಿಶೇಷ? ಅಲ್ಲಿ ಮಳೆ ಅತ್ಯಂತ ಹೆಚ್ಚು ಸುರಿಯೋದ್ರಿಂದ ಭೂಮಿನಲ್ಲಿ ಪೋಷಕಾಂಶ, ನೀವು ಮಂಗಳೂರು ಕಡೆ ಎಳ್ಳೀರು ಕುಡಿಯಕ್ ಆಗಲ್ಲ. ಎಳ್ಳೀರ್ ಅಂದ್ರೆ ನಮ್ ಭಾಗದ ಎಳ್ಳೀರ್ ಮಾತ್ರ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಮಳೆ ಕಮ್ಮಿ, ಭೂಮಿ ಮೇಲೆ ಎಲ್ಲಾ ಭಾಗದಲ್ಲೂ ಕರಾವಳಿಯಲ್ಲಿ ಮಾತ್ರ ತೆಂಗಿದ್ರೆ ಭಗವಂತ ಇದೊಂದು ಜಾಗದಲ್ಲಿ ತೆಂಗು ಹುಟ್ಟಕ್ ಪರ್ಮಿಷನ್ ಕೊಡ್ತಾನೆ. ಅದ್ ಏನ್ ವಿಶೇಷತೆನೆ? ಯಾಕೆಂದ್ರೆ ಸೋಡಿಯಂ ಮಾನೋಲಾರಿಕ್ ಆಸಿಡ್ US ಇಂದ ಒಬ್ರು ರಿಸರ್ಚ್ ಟೀಮ್ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಇಟ್ಸ್ ನಾಟ್ ಅಂಡ್ ಅಬೋವ್ 50% ಇರಲ್ಲ, ನಿಮ್ದು ಹೆಂಗ್ 56% ಬರುತ್ತೆ? ಯಾಕೆ ಬರುತ್ತೆ ಅಂತಂದ್ರೆ ನಮ್ ಜಾಗನೇ ಆತರ. ನಮ್ ಈ ಘಟ್ಟ ಪ್ರದೇಶದಲ್ಲಿ ತೆಂಗು ಬೆಳೆಯೋ ಜಾಗ ಈ ಹಾಸನ, ತುಮಕೂರು, ಈ ಚನ್ನರಾಯಪಟ್ಟಣ, ಮಂಡ್ಯ, ಶಿವಮೊಗ್ಗ ಈ ಭಾಗದಲ್ಲಿ ಘಟ್ಟ ಪ್ರದೇಶದಲ್ಲಿ ತೆಂಗು ಬರುತ್ತೆ. ಅಂದ್ರೆ ಇಷ್ಟು ವಿಶೇಷವಾದ ಜಾಗದಿಂದ ನಾವು ಇದನ್ನ ಹೋಲಿಸ್ಟಿಕ್ ಮೆಥಡ್, ಯಾವುದೇ ಕರೆಂಟಿನ ಹೀಟರ್ನ ಕೊಡದಲ್ಲೇ ರೇಡಿಯೇಷನ್ ಒಂದು ಹೋಲಿಸ್ಟಿಕ್ ಮೆಥಡ್ ಅಲ್ಲಿ ಇದನ್ನ ತಯಾರಿಸ್ತೀವಿ. ಅದಕ್ಕೆ ಬೇಕಾದಂತ ಸೌದೆಗಳನ್ನು ಕೂಡ ನಾವೇ ಒಂದು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡಕ್ಕೆ ಪ್ರಯತ್ನ ಪಡ್ತೀವಿ. ಅದರಲ್ಲಿ ನಮ್ಮ ಕಂಪ್ನಿ ಬಗ್ಗೆ ವಿಜಯ್ ಸಂಕೇಶ್ವರ್ ಅವರು ಫ್ರಂಟ್ ಪೇಜ್ ಅಲ್ಲೇ ಬರ್ಸಿದ್ರು, ಶಿಲ್ಪಾ ಶೆಟ್ಟಿ ಅವರು ಅದಕ್ಕೆ ಪ್ರಮೋಷನ್ ಕೊಟ್ಟಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಅವರು ನನ್ನ ಬಗ್ಗೆ ಒಂದು ಆರ್ಟಿಕಲ್ ನ ಬರೆದ್ರು. ಸೊ ಅದರಲ್ಲಿ ಏನೇನ್ ಮಾಡ್ತಿದೀವಿ ಅಂತ ಎಲ್ಲ ಹೇಳಿ, CPCRI ಕಾಸರಗೋಡು ಅವರು, ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು, ಅವರೆಲ್ಲ ಅವಾರ್ಡ್ ನ ಕೊಟ್ರು. ದೆನ್ ನಮ್ಮ ಪ್ಯಾಕಿಂಗ್ ನಾವೇನ್ ಮಾಡಿದೀವಿ, ಒಂದು ಟಪ್ಪರ್ ವೇರ್ ಕ್ವಾಲಿಟಿಯ ಒಂದು ಪ್ಲಾಸ್ಟಿಕ್ ಕಂಟೈನರ್ಗಳನ್ನ ನಾವು ಬಳಸಿದೀವಿ. ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇಸ್ ಅ ಬಿಗ್ಗೆಸ್ಟ್ ಇಶ್ಯೂ. ಗ್ಲಾಸ್ ಅಂತಿದ್ದಂಗೆನೆ ಹೊಡೆದೋಗುತ್ತೆ, ನಾವು ನಿಮಗೆ ಟ್ರಾನ್ಸ್ಫರ್ ಮಾಡಬೇಕು, ಕಳಿಸ್ಬೇಕು. ಸೊ ಹಾಗಾಗಿ ವೆರಿ ಹೈ ಕ್ವಾಲಿಟಿ ಪ್ಯಾಕೇಜ್ ನಾವಿಲ್ಲಿ ಬಳಸಿದೀವಿ. ಇದ್ರ ಜೊತೆಗೆ ನಾವು ಇಂಥ ಒಂದು ಪ್ರಾಡಕ್ಟ್ ನ ತಗೊಂಡು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿ ದ ಮೋಸ್ಟ್ ಸಕ್ಸಸ್ಫುಲ್ ಆಗ್ಬಿಟ್ವಿ. ಏನಪ್ಪಾ ಅಂದ್ರೆ ಇದನ್ನ ಸೀಮಿತಗೊಳಿಸಲೇ ಎಕ್ಸ್ಟೆಂಡ್ ಮಾಡಿದ್ವಿ. ನಮ್ಮ ದಿನನಿತ್ಯದ ವಸ್ತುಗಳಲ್ಲಿ ಬಳಸಿದ್ವಿ. ಒಂದು ಸೋಪನ್ನ ಮಾಡಿದೀವಿ ಸ್ನೇಹಿತರೆ, ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಿ ಸೋಪ್. 80 TFM ಇದೆ ಮಾರ್ಕೆಟ್ ಅಲ್ಲಿ. ಆ 80 TFM ಇರೋ ಸೋಪ್ ನ 300-400 ರೂಪಾಯಿಗೆ ಸೇಲ್ ಮಾಡ್ತಾರೆ. ಮೈಸೂರು ಸ್ಯಾಂಡಲ್ ಅವರು 850ಕ್ಕೆ ಸೇಲ್ ಮಾಡ್ತಾ ಇದ್ದಾರೆ. ಒಂದ್ ಸೋಪ್ ನ ನಾವು 99 ರೂಪೀಸ್ ಕೊಡ್ತಾ ಇದೀವಿ. ಜನರಿಗೆ ಆಶ್ಚರ್ಯ, ಅದನ್ನ ಬಳಸ್ತವ್ರು ವಾವ್, ಈ ತರ ಒಂದ್ ಸೋಪ್ ಇರಕ್ ಸಾಧ್ಯನಾ? ಕೇದಾರದ ಸ್ವಾಮೀಜಿ ನಮ್ಮ ಮನೆಗೆ ಬಂದಿದ್ರು, ಉಳ್ಕೊಂಡಿದ್ರು. ಅವ್ರು ಹೇಳಿದ್ರು, ಅವ್ರಿಗೆ ಈಗ 65 ವರ್ಷ. ಕೇದಾರದ ಸ್ವಾಮೀಜಿ ಬಂದು ನಮ್ಮ ಮನೇಲಿ ಉಳ್ಕೊಂಡಿದ್ರು. ಅವ್ರು ಹೇಳಿದ್ದು ಒಂದೇ ಮಾತು, ಅಲ್ಲಪ್ಪ ನಾನು 65 ವರ್ಷದಲ್ಲಿ ಇಂಥ ಸೋಪ್ ನೋಡ್ಲಿಲ್ವಲ್ಲ, ಇದೇನಕ್ಕೆ ಇಷ್ಟು ವಿಶೇಷ? ಅವ್ರು ಯಾವತ್ತೂ ಏನನ್ನೂ ಕೇಳಲ್ಲ. ನನಗೊಂದು 10 ಕೊಡ್ತೀಯ ಅಂದ್ರೆ, ಅಯ್ಯೋ ನೀವು ಕೇಳ್ತಿರೋದು ಹೆಚ್ಚು. ಯಾಕೆ ಅಂದ್ರೆ ಕೇದಾರದ ಶಿವಲಿಂಗದ ಮೇಲೆ ಯಾವ ಕಿರೀಟ 6 ತಿಂಗಳಿರುತ್ತೋ ಅದೇ ಕಿರೀಟ ಅಲ್ಲಿ ದೇವಸ್ಥಾನ ಕ್ಲೋಸ್ ಆದ್ಮೇಲೆ ಇವ್ರ ತಲೆ ಮೇಲೆ ಇರುತ್ತೆ. ಅವ್ರ ಆ ಕಿರೀಟದ ಸಮೇತ ನಮ್ಮ ಮನೆಗೆ ಬಂದಿದ್ರು. ನಮ್ಗೆ ಖುಷಿಯಾಗೋಯ್ತು, ನಾವ್ ಈ ತರ ಮಾಡಿದ್ವಲ್ಲ. ಅಂಡ್ ಟೂತ್ ಪೇಸ್ಟ್ ಸ್ನೇಹಿತರೆ, ನಾವು ದಿನ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಈ ಹಲ್ಲನ್ನ ತೊಳೆಯೋದು. ಎಷ್ಟು ಕೆಮಿಕಲ್ ಟೂತ್ ಪೇಸ್ಟ್ ಇದೆ ಅಂತಂದ್ರೆ ಹಾರಿಬಲ್. ನಾವು ಈ ಟೂತ್ ಪೇಸ್ಟ್ ಒಳಗೆ ತೆಂಗಿನೆಣ್ಣೆನ ಸೇರಿಸಿದ್ವಿ, ಅದು 30%. ಅದರ ಪರಿಣಾಮ ಏನಾಗುತ್ತೆ, ಇದರಲ್ಲಿ ನೊರೆ ಇರಲ್ಲ, ಇದರಲ್ಲಿ ನಿಮ್ಗೆ ಅನ್ಸಲ್ಲ, ಆದ್ರೆ ಬಾಯಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಂತ ಪುಟಾಣಿ ಮಕ್ಳುಗಳಿಗೆ ಕೊಟ್ರು. ಜೊತೆಗೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ನ ಕೊಟ್ವಿ. ಯಾಕೆ ಅಂತಂದ್ರೆ ನಮ್ಮ ದೇಹದಿಂದ ಟಾಕ್ಸಿನ್ಸ್ ನ ತೆಗಿಯಕ್ಕೆ ಆಯಿಲ್ ಪುಲ್ಲಿಂಗ್ ಇಸ್ ದ ಬೆಸ್ಟ್ ಮೆಥಡ್. ನಾವು ಬಟ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಈ ಟೂತ್ ಪೇಸ್ಟ್ಗೆ ಅದನ್ನ ಆಡ್ ಮಾಡ್ಬಿಟ್ವಿ. ಜಸ್ಟ್ ನೀವು ವಾಶ್ ಮಾಡ್ಕೊಳಕ್ಕೆ ನೀರ್ನ ಗಾರ್ಲಿಕ್ ಮಾಡ್ತಿರಲ್ಲ, ಅವಾಗ್ಲೇನೆ ನಿಮ್ಗೆ ಆಯಿಲ್ ಫುಲ್ಲಿಂಗ್ ಎಫೆಕ್ಟ್. ಅಂದ್ರೆ ಅದನ್ನ ಬಳಸಿದ್ರೆ ಗೊತ್ತಾಗುತ್ತೆ. ರೇಟ್ ಈಸ್ ವೆರಿ ಲೆಸ್. ಅಂದ್ರೆ ಇವೆಲ್ಲ ಪ್ರೀಮಿಯಂ ಪ್ರಾಡಕ್ಟ್. ಪ್ಯಾಕಿಂಗ್ ನೋಡ್ತಿದ್ರೇನೆ ಎವ್ರಿಥಿಂಗ್ ವಾಸ್ ಸೋ ಪ್ರೀಮಿಯಂ, ಬಟ್ ರೇಟ್ ಮಾತ್ರ 129 ರೂಪಾಯಿ. ಅಂದ್ರೆ ಒಂದು ಕೆಮಿಕಲ್, ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ವಸ್ತುಗಳನ್ನ ಬಳಸಬೇಕು, ಇದು ನಮ್ಮ ಥಾಟ್ ಪ್ರೊಸೆಸ್ ಇತ್ತು. ಶಾಂಪೂ, ಕಂಡೀಷನರ್, ಬಾಡಿ ಲೋಷನ್, ಫೇಸ್ ವಾಶ್ ಅಂಡ್ ಬ್ರೈಟ್ನಿಂಗ್ ಕ್ರೀಮ್, ಸೋ ಮೆನಿ ಥಿಂಗ್ಸ್ ಈ ವರ್ಜಿನ್ ಕೊಕೊನಟ್ ಆಯಿಲ್ ರಿಗಾರ್ಡಿಂಗ್ ನಾವು ಆಡ್ ಮಾಡ್ತಾ ಬಂದ್ವಿ. ಇದನ್ನ ಆಡ್ ಮಾಡಿ ತಲುಪ್ಸೋದು ನಮಗೆ ದೊಡ್ಡ ಟಾಸ್ಕ್ ಇತ್ತು. ತಲುಪ್ಸಕ್ಕೆ ನಾವು ಈ ಅಮೆಝಾನ್, ಫ್ಲಿಪ್ಕಾರ್ಟ್ ಮೇಲೆ ಡಿಪೆಂಡ್ ಆಗಕ್ ನಾವು ರೆಡಿ ಇರ್ಲಿಲ್ಲ. ಯಾಕೆ? ವ್ಯಾಪಾರ ವ್ಯವಹಾರ ಅಂತಂದ್ರೆ ನಾವು ಸ್ವಲ್ಪ ಶುದ್ಧವಾಗಿರಕ್ಕೆ ಬಯಸ್ತೀವಿ. ನನಗೆ ಈ ಗ್ರೂಪ್ ಜೊತೆ ಮಾತಾಡಕ್ ತುಂಬಾ ಹೆಮ್ಮೆ ಆಗ್ತಿದೆ. ಯಾಕೆ ಅಂತಂದ್ರೆ ಆಸ್ ಎ ಒಬ್ಬ ಹುಡುಗನಾಗಿ ನನ್ನ ಜೊತೆ MBA ಮಾಡಿದವ್ರು ಬೇರೆಯವರೆಲ್ಲ ಹೇಳ್ತಿದ್ರು, ನಿಂದು ಪ್ರಾಡಕ್ಟ್ ವಾಸ್ ಸೂಪರ್, ಮಾರ್ಕೆಟಿಂಗ್ ಯಾಕೆ ಈ ತರ ಹೋಗ್ತಿದ್ಯಾ, ಏನೇನೋ ಮಾತಾಡ್ತೀಯ ನೀನು, ಹೋಗು ಸಖತ ಬ್ರ್ಯಾಂಡ್. ನೋ, ಒಂದು ಹಣನೂ ಕೂಡ ಬಹಳ ಸಂಸ್ಕಾರವಂತವಾಗಿ ಉತ್ಪಾದಿಸ್ಬೇಕು, ಇದು ನನ್ನ ವಿಚಾರ. ಬೇರೆಯವ್ರಿಗೆ ಏನ್ ಅರ್ಥ ಆಗ್ತಿದೆಯೋ ನನಗೆ ಗೊತ್ತು, ನಾನು ಆ ತರ ಥಿಂಕ್ ಮಾಡ್ತೀನಿ. ಸೊ ಅದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಸರ್ಕಾರ ಇಷ್ಟು ಹೈಲಿ ಪ್ರೊಟೆಕ್ಟ್ ಮಾಡಿರೋ 500 ರೂಪಾಯಿ ನೋಟ್ನೇ ಡೂಪ್ಲಿಕೇಟ್ ಮಾಡ್ತಾರೆ. ಅದಕ್ಕೊಂದು ಕಾನೂನಿದೆ, ಅದಕ್ಕೊಂದು ಚೌಕಟ್ಟಿದೆ, ಅದಕ್ಕೊಂದು ಪ್ರೊಟೆಕ್ಷನ್ ಇದೆ, ಅಲ್ಲೇ ಫೇಕ್ ಆಗುತ್ತೆ. ಇನ್ ಈ ಪ್ರಾಡಕ್ಟ್ ಫೇಕ್ ಮಾಡಲ್ವಾ?
ಅದಕ್ಕೆ ನಾವೇನ್ ಮಾಡಿದ್ವಿ, ಸಂಸ್ಕಾರವಂತ ಜನರಿಗೆ ನಮ್ಮನ್ನ ಪ್ರೆಸೆಂಟ್ ಮಾಡ್ಕೊಂಡ್ವಿ. ನನ್ನ ವಸ್ತುನ ಸಂಸ್ಕಾರ ಇಲ್ದವ್ರು ಯಾರು ಕೊಡಬಾರದು. ಯಾಕೆ, ದುಡ್ಡಿನ ಹಪಾಪಿತನ ನನಗಿಲ್ಲ. ಭಗವಂತ ಈ ವಯಸ್ಸಿಗೆ ನನಗೆ ಏನ್ ಕೊಡಬೇಕು ತುಂಬಾ ಕೊಟ್ಬಿಟ್ಟಿದ್ದಾನೆ, ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಯಾರು ಬೇಕು, ಮನಸ್ಸಿರಬೇಕು, ಒಳ್ಳೆ ಸಂಸ್ಕಾರ ಇರಬೇಕು, ಅಂಥವ್ರ ಮುಖಾಂತರ ಇದನ್ನ ಕೊಡಿಸಿದ್ರೆ ಈ ಪ್ರಾಡಕ್ಟ್ನ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಅಂತ ಜನರನ್ನ ಹುಡುಕಾಟ ಸ್ಟಾರ್ಟ್ ಮಾಡದಂತ ಸಮಯದಲ್ಲಿ ನನಗೆ ಎಲ್ಲ ಅಂತ ಒಳ್ಳೆ ಜನ ಸಿಕ್ಕಿದ್ರು. ಅದರಲ್ಲಿ 2012ರಿಂದ ನನಗೆ ರಂಗಸ್ವಾಮಿ ಸರ್ ಪರಿಚಯ ಇದ್ರು. ಆದ್ರೆ ನಾನು ಇಷ್ಟು ಜೋರಾಗಿ ಇದನ್ನ ಮೂವ್ ಮಾಡಿದ್ದೀನಿ ಅನ್ನೋದು ಪಾಪ ಇಬ್ಬರಿಗೂ ಕಮ್ಯುನಿಕೇಶನ್ ಗ್ಯಾಪ್ ಇತ್ತು. ಅವರು ಬಳಸ್ತಾ ಇದ್ರು, ಬಟ್ ಇರ್ಲಿಲ್ಲ. ಯಾವಾಗ ಅವರಿಗೆ ಈ ವಿಚಾರ ಗೊತ್ತಾಯ್ತು, ಅವರ ಒಂದು ಮಹಾವತಾರ ಫೌಂಡೇಶನ್ ಏನಿದೆ ಅದರ ಮುಖಾಂತರ ಇದನ್ನ ತಮಗೆ ತಲುಪ್ಸಕ್ಕೆ ಒಂದು ದಾರಿನ ಅವರು ಮಾಡಿಕೊಡ್ತಾರೆ. ನೀವು ಅಲ್ಲಿ ಸಂಪರ್ಕಿಸಿ. ಓವರ್ ಆಲ್ ನನ್ನ ವಿಚಾರ ಇಷ್ಟೇ, ನಿಮ್ಮ ಹಣ ಸಂಪಾದನೆ, ನಿಮ್ಮ ಜೀವನ ಶೈಲಿ, ನೀವು ಉಸಿರಾಡ್ತಕ್ಕಂಥ ಗಾಳಿ ಮತ್ತು ಪ್ರತಿಯೊಂದರಲ್ಲೂ ಧ್ಯಾನ ತುಂಬಿರಲಿ. ಧ್ಯಾನ ಅನ್ನೋದು ಒಂದು 10 ನಿಮಿಷಕ್ಕೆ ಸೀಮಿತ ಆಗೋದು ನನಗಿಷ್ಟ ಇಲ್ಲ. ಇಡೀ ದಿನನೇ ನಾನು ಧ್ಯಾನ ಮಾಡ್ದಂಗಿರ್ಬೇಕು, ಇಡೀ ದಿನನೇ ನಾನು ಆ ಧ್ಯಾನನ ಅನುಭವಿಸ್ದಂಗಿರ್ಬೇಕು, ಆ ಧ್ಯಾನದೊಳಗೇ ಬದುಕಬೇಕು ಅಂತ ಒಂದು ಕೆಲಸನ ನಮ್ಮ ಸ್ವದೇಶಿ ದಿಶಾ ಸಂಸ್ಥೆ ಮಾಡ್ತಾ ಇದೆ. ಅದನ್ನ ಮಹಾವತಾರ ಫೌಂಡೇಶನ್ ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ನೀವು ಕೂಡ ಅದರ ಒಂದು ಭಾಗವಾಗಿ ಎಷ್ಟು ಜನರಿಗೆ ಇದನ್ನ ಈ ಸುದ್ದಿನ ತಲುಪ್ಸಕ್ಕಾಗುತ್ತೋ. ನಾನು ಪಬ್ಲಿಸಿಟಿ ಬಯಸಿಲ್ಲ, ಅಡ್ವರ್ಟೈಸ್ಮೆಂಟ್ ನಾನು ಹೋಗ್ತಿಲ್ಲ. ಇದೇ ಆರ್ಗ್ಯಾನಿಕ್ ವೇನಲ್ಲೇ ಹೋಗೋಣ, ಆ ದೇವ್ರು ಎಲ್ಲಿಗೆ ಮುಟ್ಟಿಸ್ತಾನೋ ಮುಟ್ಟಿಸ್ಲಿ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಇಂಥ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ರಂಗನಾಥ್ ಸ್ವಾಮಿ ಸರ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಮೇಡಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದ ತಮಗೆ. ತುಂಬಾ ಹೃತ್ಪೂರ್ವಕದ ಮತ್ತೊಂದು ಸರಿ ಧನ್ಯವಾದ ತಿಳಿಸ್ತಾ ಇದೀವಿ ಈ ವೇದಿಕೆಯಿಂದ ಎಲ್ಲಾ ಮಾಸ್ಟರ್ಸ್ ಪರವಾಗಿ, ಮಾತಾರ್ ಫೌಂಡೇಶನ್ ಪರವಾಗಿ. ಯಾಕಂದ್ರೆ ಇಂಥ ಅದ್ಭುತವಾದ ಜ್ಞಾನ ಇವತ್ತು 500 ದಿವಸ ನಾವು ಸೆಲೆಬ್ರೇಟ್ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ತಮ್ಮ ಜ್ಞಾನ ಇದರಲ್ಲಿ ಜೋಡಿಸ್ಕೊಂಡಿವಿ ಅಂದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇವತ್ತಿನ ಏನ್ ವಿಶೇಷ ಆಗಿ ಆಚರಣೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಲಾಸ್ಟ್ 1 ವಾರದಿಂದ. ಆದ್ರೆ ಅಂದ್ರೆ ಯಾದೃಚ್ಛಿಕವಾಗಿ ಅಂತ ಹೇಳ್ಬೋದು, ಒಂದು ನಾವೆಲ್ಲ ಒಂದು ನಿರ್ಣಯ ಮಾಡಿದ ಪ್ರಕಾರ ನಿಮ್ಮ ಜ್ಞಾನ ಇದರಲ್ಲಿ ಜೋಡಿಸ್ಕೊಂಡಿದ್ದಕ್ಕೂ ನಮ್ಗೆ ಇನ್ನೂ ತುಂಬಾ ಹೆಮ್ಮೆ ಆಗ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಎಲ್ಲಾ ಮಾಸ್ಟರ್ಸ್, ಇಲ್ಲಿ ಇರುವಂತ ಮಾಸ್ಟರ್ಸ್ಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಇವತ್ತು. ಇಲ್ಲಾಂದ್ರೆ ಯಾವುದೋ ಒಂದು ಎಣ್ಣೆ ಸಿಗ್ತದೆ ಸಮಾಜದಲ್ಲಿ, ಸೊಸೈಟಿಯಲ್ಲಿ, ನಾವು ಅದು ಬಳಸ್ಕೊಂಡು ಅನಾರೋಗ್ಯವನ್ನು ಇನ್ನೂ ಹೆಚ್ಚು ಮಾಡ್ಕೊಂತ ಇರ್ತೀವಿ. ಎಷ್ಟೇ ಧ್ಯಾನ ಮಾಡ್ಕೋದ್ರೂ ಧ್ಯಾನ ಶಕ್ತಿ ಕಲ್ಕೊಂತ ಇರ್ತೀವಿ. ಧ್ಯಾನ ಮಾಡ್ತೀವಿ, ಶಕ್ತಿ ಬರುತ್ತೆ, ಆದ್ರೆ ಶಕ್ತಿಯನ್ನು ಮತ್ತೆ ವೇಸ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ನಾವು ಯೂಸ್ ಮಾಡೋಂಥ ಅಡಿಗೆ ಎಣ್ಣೆಗಳಾಗ್ಬೋದು, ನಾವು ಬಳಸ್ತಾ ಇರೋಂಥ ಈ ಸಂಸ್ಕರಿಸಿರುವಂತ ಅದೇ ಒಂಥರ ರಿಫೈನ್ಡ್ ಮಾಡುವಂತ ಎಣ್ಣೆಗಳು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಅದ್ಭುತ ಜ್ಞಾನ ಇವತ್ತು ಸಿಕ್ತು ನಮ್ಗೆ ಈ ವೇದಿಕೆಯಲ್ಲಿ ತಮ್ಮಿಂದ. ಅದಕ್ಕೋಸ್ಕರ ನಾವೆಲ್ಲರೂ ಜ್ಞಾನವಂತವಾಗಿದ್ವಿ, ಜ್ಞಾನ ಪಡ್ಕೊಂಡಿದೀವಿ. ಇವತ್ತಿಂದ ನಾವೆಲ್ಲರೂ ಮತ್ತೆ ಸಂಸ್ಕರಣೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಆರೋಗ್ಯವೇ ಮಹಾಭಾಗ್ಯ ಅಂತ ನೀವು ಹೇಳಿದ್ರಲ್ಲ. ಸೊ ಆರೋಗ್ಯ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಧ್ಯಾನ ಮಾಡೋದು. ಆರೋಗ್ಯವೇ ಚೆನ್ನಾಗಿಲ್ಲ ಅಂದ್ರೆ ಕೂತ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಈಗ ನೋಡ್ತಾ ಇರ್ತೀವಿ ಅನೇಕ ಮಾಸ್ಟರ್ಸ್ ನಾನು ಕೇಳ್ಪಡ್ತಾ ಇರ್ತೀನಿ. ಅದೇಂದ್ರೆ ಧ್ಯಾನ ಮಾಡ್ತಾ ಇರ್ತಾರೆ, ಸ್ವಲ್ಪ ದಿವಸ ಸುಧಾರವಾಗತ್ತೆ, ಮತ್ತೆ ಬರುತ್ತೆ ಪ್ರಾಬ್ಲಮ್. ಯಾಕಂದ್ರೆ ಅವ್ರು ತಿನ್ನೋ ಆಹಾರ ಮತ್ತೆ ಅವ್ರು ಬಳಸೋರಂತ ಈ ಎಣ್ಣೆ ಅದು ಬದಲಾವಣೆ ಆಗಿಲ್ಲ. ಧ್ಯಾನ ಮಾಡ್ತಾ ಇರ್ತಾರೆ, ಮತ್ತೆ ತಿರ್ಗಾ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಪೂರ್ತಿ ತಪ್ಪಿಸ್ಬೇಕು. ನಾವು ಒಳ್ಳೆ ಮಾರ್ಗದಲ್ಲಿ ಆರೋಗ್ಯ ಮಹಾಭಾಗ್ಯ ಅಂತ ಏನಿದೆಯೋ ಅದು ಹೊಂದಬೇಕು, ಮತ್ತೆ ಸಂಪೂರ್ಣ ಜ್ಞಾನ ಹೊಂದಬೇಕು, ಮತ್ತೆ ಮೋಕ್ಷ ಕಡೆ ಪ್ರಯಾಣ ಮಾಡ್ಬೇಕಂದ್ರೆ ಒಂದು ಅದ್ಭುತವಾದ ಒಂದು ವಸ್ತುವಾಗಿ ನಾವು ಬಳಸಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಅದ್ಭುತ ಜ್ಞಾನ ಕೊಟ್ಟಿದ್ದಕ್ಕೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.